सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ ಸರ್ವಗೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ ಪೂರ್ವ ಭಾಗ. ನಾವು ಈ ಒಂದು ಜಗತ್ತು, ಸೃಷ್ಟಿ ಅಂತ ಹೇಳ್ತೀವಿ, ಪ್ರಪಂಚ ಅಂತ ಹೇಳ್ತೀವಿ. ಈ ಪ್ರಪಂಚವನ್ನು ನೋಡಿದಾಗ ಇಲ್ಲಿ ದ ಇಂಟೆಲಿಜೆಂಟ್ ಕಾಸ್ ಆ್ಯಂಡ್ ದಿ ಮೆಟೀರಿಯಲ್ ಕಾಸ್ ಅವೆರಡೂ ಕೂಡ ಪರಮಾತ್ಮನೇ ಆಗಿದ್ದಾನೆ. ಸೊ ಭಗವಂತ ಈಸ್ ದಿ ಮೆಟೀರಿಯಲ್ ಕಾಸ್ ಆ್ಯಂಡ್ ಹೀ ಈಸ್ ದಿ ಇಂಟೆಲಿಜೆಂಟ್ ಕಾಸ್ ಇನ್ ಕ್ರಿಯೇಟಿಂಗ್ ದಿಸ್ ಹ್ಯೂಜ್ ವರ್ಲ್ಡ್. ಸೊ ಈ ಕಾರಣದಿಂದ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಪರಮಾತ್ಮ ಅಂತ ಹೇಳಿದಾಗ ಅವನನ್ನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ ಅಂತ ಕರೆಯುತ್ತೆ. ಸೊ ಅಭಿನ್ನ ಅಂತಂದರೆ ಭಿನ್ನವಾಗಿಲ್ಲದೆ ಇರುವಂತಹದ್ದು ಅಂತ. ಭಿನ್ನ ಅಂತಂದರೆ ಸಪ್ರೇಟ್, ಬೇರೆ ಬೇರೆ ಅಂತ. ಭಿನ್ನ ಭಿನ್ನವಾಗಿರೋದು ಅಂತಂದರೆ ಬೇರೆ ಬೇರೆ ಅಂತ. ಅಭಿನ್ನ ಅಂತಂದರೆ ಆ ರೀತಿ ಬೇರೆ ಬೇರೆ ಮಾಡೋಕ್ಕೆ ಆಗದೇ ಇರುವಂತಹದ್ದು. ಸೊ ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಅಭಿನ್ನ. ಮತ್ತೊಂದು ಅರ್ಥದಲ್ಲಿ ಪರಮಾತ್ಮ ಈಸ್ ಏಕಃ. ಪರಮಾತ್ಮ ಅಂತಂದರೆ ಅವನು ಕೇವಲ ಒಬ್ಬ ಮಾತ್ರ. ಸೊ ಅದರಿಂದ ಇಲ್ಲಿ ಅವನೇ ಎರಡೂ ಕಾರಣಗಳು ಅವನೇ ಆಗಿದ್ದಾನೆ. ಹೀ ಈಸ್ ದಿ ಮೆಟೀರಿಯಲ್ ಕಾಸ್ ಆ್ಯಂಡ್ ಹೀ ಈಸ್ ದಿ ಇಂಟೆಲಿಜೆಂಟ್ ಕಾಸ್. ಆದರೆ ಅಲ್ಲಿ ಎರಡು ಇಲ್ಲ, ಇರೋದು ಒಬ್ಬನೇ. ಆದ್ದರಿಂದ ನಮ್ಮ ಶಾಸ್ತ್ರ ಅವನನ್ನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣಂ ಹೀಗೆ ಕರೆಯುತ್ತೆ. ಮತ್ತು ಈ ಸಂದರ್ಭದಲ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಕಾರ್ಯಕಾರಣ ಸಂಬಂಧ. ಕಾಸೇಷನ್ ಥಿಯರಿ ಅಂತ ಹೇಳ್ತಾರೆ, ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅಂತ ಹೇಳ್ತಾರೆ. ದೇರ್ ಈಸ್ ಎ ವೆರಿ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಕಾಸ್ ಅಂಡ್ ಎಫೆಕ್ಟ್. ಆದ್ದರಿಂದ ಇದನ್ನು ಕಾರ್ಯಕಾರಣ ಸಂಬಂಧ ಅಂತಲೇ ಕರೀತಾರೆ. ಸೊ ಒಂದು ಕಾರ್ಯ ಮತ್ತು ಕಾರಣ ಅವೆರಡರಲ್ಲಿ ಇರುವಂತಹ ಸಂಬಂಧವನ್ನು ನೋಡುವಂತಹದ್ದು. ಕಾರಣ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಕಾಸ್. ಕಾಸ್ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಸಮ್ ಸ್ಪೆಸಿಫಿಕ್ ಫೀಚರ್ಸ್ ಆ್ಯಂಡ್ ದೀಸ್ ಫೀಚರ್ಸ್ ದೇ ಗೋ ವಿತ್ ದಿ ಕಾರ್ಯಂ. ಸೊ ಕಾರ್ಯಕಾರಣ ಸಂಬಂಧ ಅಂತ ಹೇಳಿದಾಗ ಅಲ್ಲಿ ಯಾವುದನ್ನು ನಾವು ಕಾರಣ ಅಂತ ಹೇಳ್ತೀವಿ ಅಲ್ಲಿ ಕೆಲವು ಲಕ್ಷಣಗಳನ್ನು ನಾವು ನೋಡಬಹುದು. ಮತ್ತು ಕಾರಣದಲ್ಲಿ ನೋಡಿದಂತಹ ಅದೇ ಲಕ್ಷಣಗಳನ್ನು ನಾವು ಕಾರ್ಯದಲ್ಲೂ ಕೂಡ ಗುರುತಿಸಬಹುದು. ಸೊ ದೇ ಗೋ ವಿತ್ ದಿ ಕಾರ್ಯಂ ಆಲ್ಸೋ.
ಸೊ ಈ ದೃಷ್ಟಿಯಿಂದ ನೋಡಿದ್ರೆ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಅಂಡ್ ಇಂಪಾರ್ಟೆಂಟ್ ಟು ನೋ ದಿ ಫೀಚರ್ಸ್ ಆಫ್ ದಿ ಕಾರಣಂ ಅಂಡ್ ಅಟ್ ದ ಸೇಮ್ ಟೈಮ್ ದಿ ಫೀಚರ್ಸ್ ಆಫ್ ದಿ ಕಾರ್ಯಂ ಆಲ್ಸೋ. ಮತ್ತು ಇಲ್ಲಿ ಒಂದು ಸಹಜವಾಗಿ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ಈಗ ನಾವು ಮುಖ್ಯವಾಗಿ ಇಲ್ಲಿ ಅನ್ಫೋಲ್ಡ್ ಮಾಡ್ತಾ ಇರುವಂತಹದ್ದು ಅಂತಂದರೆ ವಿಚಾರ ಮಾಡ್ತಾ ಇರುವಂತಹದ್ದು ಶ್ರೀ ವಿಷ್ಣು ಸಹಸ್ರನಾಮಂ, ಒಂದು ಸ್ತೋತ್ರ. ಇಲ್ಲಿ ಭಗವಂತ ಮಹಾವಿಷ್ಣುವಿನ 1000 ಹೆಸರುಗಳನ್ನು ಕುರಿತು ಚಿಂತನೆ ಮಾಡುವಂತಹದ್ದು. ಸೊ ಮುಖ್ಯವಾದ ಟಾಪಿಕ್ ಅಥವಾ ವಿಷಯ ಅಂತ ಹೇಳಿದ್ರೆ ಅದು ಶ್ರೀ ವಿಷ್ಣು ಸಹಸ್ರನಾಮಂ. ಇಲ್ಲಿ ಬರುವಂತಹ 1000 ಹೆಸರುಗಳ ಹಿಂದೆ ಇರುವಂತಹ ಮಹಿಮೆಗಳಿರಬಹುದು, ಕೆಲವು ಲೀಲೆಗಳಿರಬಹುದು, ಅವುಗಳನ್ನು ನಾವು ತಿಳ್ಕೋಬೇಕು ಅಂತ ಇಲ್ಲಿ ಪ್ರಯತ್ನ ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ ವೈ ವಿ ಹ್ಯಾವ್ ಟು ಸ್ಟಡಿ ದಿಸ್ ಕಾರ್ಯಕಾರಣ ಸಂಬಂಧ. ಮೇ ಬಿ ದಿಸ್ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಇದು ವೇದಾಂತದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಳುವಂತಹ ಒಂದು ಸಬ್ಜೆಕ್ಟ್ ಆಗಿರಬಹುದು. ಬಟ್ ವಿಷ್ಣು ಸಹಸ್ರನಾಮವನ್ನು ಅಧ್ಯಯನ ಮಾಡುವಂತಹ ಈ ಸಂದರ್ಭದಲ್ಲಿ ವೈ ವಿ ಹ್ಯಾವ್ ಟು ಸ್ಟಡಿ ದಿಸ್ ಕಾಸೇಷನ್ ಥಿಯರಿ, ಈ ಒಂದು ಪ್ರಶ್ನೆ ಬರುವಂತಹದ್ದು ಸಹಜ. ವೇದಾಂತದಲ್ಲಿ ಇದಿದೆ ನಿಜ, ಆದರೆ ಈ ಸಂದರ್ಭದಲ್ಲಿ ಯಾಕೆ ಅದನ್ನು ನಾವು ಚರ್ಚೆ ಮಾಡಬೇಕು ಅನ್ನುವಂತಹ ಒಂದು ಅನುಮಾನ ಬರಬಹುದು. ಬಟ್ ಇಲ್ಲಿ ಈ ಒಂದು ಕಾರ್ಯಕಾರಣ ಸಂಬಂಧ ಅನ್ನುವಂತಹದ್ದು ವೇದಾಂತ ಅಂತ ಹೇಳಿದಾಗ ಅದು ವಿಷ್ಣು ಸಹಸ್ರನಾಮ ಅಂತ ಮಾತ್ರ ಅಲ್ಲ. ಇನ್ಫ್ಯಾಕ್ಟ್ ವಿಷ್ಣು ಸಹಸ್ರನಾಮ ಅಂತಂದಾಗ ಇಲ್ಲಿ ಪರಮಾತ್ಮನ ಸಹಸ್ರಾರು ನಾಮಗಳನ್ನು ಕುರಿತು ಚಿಂತನೆ ಮಾಡುವಂತಹದ್ದು ಅಂತ ನಾವು ಹೇಳಿದ್ರು ಕೂಡ ಅಲ್ಲಿ ನಾವು ಬಹಳ ದೊಡ್ಡ ವೇದಾಂತವನ್ನು ಕೂಡ ನೋಡ್ತೀವಿ. ಸೊ ಯಾವುದೇ ಒಂದು ವೇದಾಂತದ ವಿಚಾರ ಅಂತಂದಾಗ ಕಾರ್ಯಕಾರಣ ಸಂಬಂಧ ಅನ್ನುವಂತಹದ್ದು ಅಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿರುತ್ತೆ. ಅದು ಅನೇಕಗಳನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಸೊ ಅದರಿಂದ ಈ ಒಂದು ಕಾರ್ಯಕಾರಣ ಸಂಬಂಧ ಅನ್ನುವಂತಹ ಈ ಒಂದು ವಿಚಾರವನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳುವಂತಹದ್ದು ಉತ್ತಮ. ಇನ್ಫ್ಯಾಕ್ಟ್ ಈ ಒಂದು ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ದಿಸ್ ಈಸ್ ದಿ ಪರ್ಫೆಕ್ಟ್ ಟೈಮ್ ಟು ಸ್ಟಡಿ ಈವನ್ ದಿಸ್ ಕಾಸೇಷನ್ ಥಿಯರಿ ಆಲ್ಸೋ. ಸೊ ಈ ಸಂದರ್ಭದಲ್ಲಿ ಇದೊಂದು ಅವಕಾಶ, ಬಹಳ ದೊಡ್ಡ ಅವಕಾಶ. ಕಾರ್ಯಕಾರಣ ಸಂಬಂಧವನ್ನು ತಿಳ್ಕೊಳ್ಳುವಂತಹ ಈ ಒಂದು ಪ್ರಯತ್ನ ಬಹುಶಃ ಈ ವಿಷ್ಣು ಸಹಸ್ರನಾಮದ ಚಿಂತನೆ ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಅವಕಾಶ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಭಾವಿಸಬಹುದು. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಿಷ್ಣು ಸಹಸ್ರನಾಮ ಇನ್ ಎ ಬೆಟರ್ ವೇ. ಅದರಿಂದ ಇಟ್ ಈಸ್ ಎಸೆನ್ಷಿಯಲ್ ಟು ನೋ ದಿ ಕಾಸೇಷನ್ ಥಿಯರಿ ಆಲ್ಸೋ. Let us go back and study some more things about ವೇದಾಂತದಲ್ಲಿ ಮತ್ತೆ ಮತ್ತೆ ಬರುವಂತಹ ಕ್ಲೇ ಅಂಡ್ ಪಾಟ್, ಮಣ್ಣು ಮತ್ತು ಮಡಿಕೆ. ವೇದಾಂತದಲ್ಲಿ ಕೆಲವು ದೃಷ್ಟಾಂತಗಳು, ಹಗ್ಗ ಮತ್ತು ಹಾವು, ಚಿನ್ನ ಮತ್ತು ಆಭರಣ, ಮಣ್ಣು ಮತ್ತು ಮಡಿಕೆ ಎನ್ನುವಂತಹದ್ದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ಇವೆಲ್ಲ ಬಹಳ ಪ್ರಸಿದ್ಧವಾದಂತಹ ವಿಚಾರಗಳು, ಬಹಳ ದೊಡ್ಡ ಉದಾಹರಣೆಗಳು ಇವುಗಳು. ಇಲ್ಲಿ ಇವುಗಳನ್ನು ಮತ್ತೊಮ್ಮೆ ಸ್ವಲ್ಪ ಮೆಲುಕು ಹಾಕುವಂತಹ ಪ್ರಯತ್ನ. ಇಲ್ಲಿ ಕ್ಲೇ ಆ್ಯಂಡ್ ಪಾಟ್ ಅಂತ ಹೇಳಿದ್ರು ಕೂಡ ಇದೇ ಎಕ್ಸಾಂಪಲ್ನ ತಗೋಬೇಕು ಅಂತ ಏನಿಲ್ಲ. ವಿ ಕ್ಯಾನ್ ಈವನ್ ಥಿಂಕ್ ಅಬೌಟ್ ದಿ ಗೋಲ್ಡ್ ಆ್ಯಂಡ್ ಜ್ಯುವೆಲರಿ ಆಲ್ಸೋ, ಅಥವಾ ವುಡ್ ಆ್ಯಂಡ್ ಫರ್ನಿಚರ್, ಹೀಗೆ ಯಾವುದು ಬೇಕಾದ್ರೂ ತಗೋಬಹುದು. ಸೊ ವಿ ವಿಲ್ ಹ್ಯಾವ್ ದಿಸ್ ಕ್ಲೇ ಆ್ಯಂಡ್ ಪಾಟ್.
ಅಂಡ್ ಅಗೇನ್ ಮಣ್ಣು ಮತ್ತು ಮಡಿಕೆ ಅಂತ ಹೇಳಿದಾಗ ಇಲ್ಲಿ ಮಣ್ಣು ಇಸ್ ದಿ ಕಾಸ್ ಅಂಡ್ ಮಡಿಕೆ ಅಂದರೆ ಪಾರ್ಟ್, ದಟ್ ಈಸ್ ದಿ ಪ್ರಾಡಕ್ಟ್ ಅಂದರೆ ಕಾರ್ಯಂ, ಇಟ್ ಈಸ್ ದಿ ಎಫೆಕ್ಟ್. ಸೊ ಮಣ್ಣನ್ನು ಕಾರಣ ಅಂತ ಕರೆದು ಮಡಿಕೆಯನ್ನು ಕಾರ್ಯ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಬ್ಬ ಕುಂಬಾರನಿಗೆ ಮಣ್ಣು ಸಿಕ್ಕಿದೆ. ಸೊ ಕುಂಬಾರನಿಗೆ ಮಣ್ಣು ಸಿಕ್ಕಿದೆ ಅಂತಂದಾಗ ಆ ಕುಂಬಾರ ಈ ಮಣ್ಣನ್ನು ಉಪಯೋಗಿಸಿಕೊಂಡು ಅನೇಕ ಮಣ್ಣಿನ ಪಾತ್ರೆಗಳನ್ನು ಅವನು ಮಾಡಬಹುದು. ಆದರೆ ಜನರಲ್ಲಿ ಅವನ ಅನೇಕಗಳನ್ನು ಮಾಡಿದ್ರೂ ಕೂಡ ಉದಾಹರಣೆ ದೃಷ್ಟಿಯಿಂದ ಮಾತನಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವು ಜನರಲ್ಲಿ ಪಾಟ್ ಅಂತ ಹೇಳ್ಬಿಡ್ತೀವಿ. ಬಟ್ ಹೀ ಮ್ಯಾನುಫ್ಯಾಕ್ಚರ್ಸ್ ಸೋ ಮೆನಿ ವಸ್ತುಗಳು ಫ್ರಮ್ ದಿ ಮಣ್ಣು ಅಂತ ಹೇಳಿದಾಗ ಆ ಮಣ್ಣನ್ನು ಉಪಯೋಗಿಸಿಕೊಂಡು ಕೇವಲ ಮಡಿಕೆ ಕುಡಿಕೆ ಅಂತ ಮಾತ್ರ ಅಲ್ಲ, ಅನೇಕ ವಿಧವಾದಂತಹ ವಸ್ತುಗಳನ್ನು, ಮಣ್ಣಿನ ವಸ್ತುಗಳನ್ನು ಅವನು ತಯಾರು ಮಾಡ್ತಾನೆ. ಸೊ ಫ್ರಮ್ ದಿ ಕ್ಲೇ ಬೇರೆ ಬೇರೆ ರೀತಿಯ ವಸ್ತುಗಳ ಜೊತೆಗೆ ಬೇರೆ ಬೇರೆ ಗಾತ್ರ, ಬೇರೆ ಬೇರೆ ರೂಪ, ವಿಧವಾದಂತಹ ಮಡಿಕೆ ಕುಡಿಕೆಗಳು, ಮಣ್ಣಿನ ಹೂಜಿ, ತಟ್ಟೆ, ಲೋಟ, ಬೇರೆ ಬೇರೆ ಸೈಜ್ದು ಬೇಕಾಗುತ್ತೆ. ಯಾಕೆ ಅಂತಂದರೆ ಮಣ್ಣಿನ ಪಾತ್ರೆ ಅಂತ ಹೇಳಿದಾಗ ಒಂದರಲ್ಲಿ ಅನ್ನ ಮಾಡಬಹುದು, ಮತ್ತೊಂದರಲ್ಲಿ ಸಾರು, ಹುಳಿ, ಬಾಣಲೆ ಅಂತ ಹೇಳಿ ಅದರಲ್ಲಿ ಪಲ್ಯವನ್ನು ಮಾಡ್ತೀವಿ, ಗೊಜ್ಜು ಮಾಡ್ತೀವಿ. ಅದೇ ರೀತಿ ಮಣ್ಣಿನ ಸೌಟು, ಲೋಟ. ಇಷ್ಟು ಮಾತ್ರ ಅಲ್ಲ, ಅದೇ ಮಣ್ಣನ್ನು ಉಪಯೋಗಿಸಿಕೊಂಡು ಗಿಡಗಳನ್ನು ಬೆಳೆಸುವಂತಹದಕ್ಕೆ, ಸಣ್ಣ ಸಣ್ಣ ಹೂವಿನ ಗಿಡಗಳನ್ನು ಬೆಳೆಸುವಂತಹ ಒಂದು, ಅದನ್ನು ಪಾಟ್ ಅಂತ ಕರಿತೀವಿ, ಅದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಅನೇಕ ಮಣ್ಣಿನ ಬೊಂಬೆಗಳನ್ನು ಮಾಡ್ತಾನೆ. ಸೊ ಹೀಗೆ ಕುಂಬಾರನಿಗೆ ಮಣ್ಣು ಸಿಕ್ಕಿದೆ ಅಂತಂದರೆ ಮಣ್ಣು ಈಸ್ ದಿ ಕಾರಣ, ಅದು ಅವನಿಗೆ ಮೂಲ ಸಾಮಗ್ರಿ. ಸೊ ಈ ಮೂಲ ಸಾಮಗ್ರಿ, ದಟ್ ಈಸ್ ದಿ ಮಣ್ಣು, ಅದನ್ನು ಉಪಯೋಗಿಸಿಕೊಂಡು ಅವನು ಅನೇಕಗಳನ್ನು ತಯಾರು ಮಾಡ್ತಾನೆ. ಆಶ್ಚರ್ಯ ಏನು ಅಂತಂದರೆ, ನಾವು ಮಣ್ಣು ಅಂತ ಹೇಳಿದಾಗ ಮಡಿಕೆ ಕುಡಿಕೆ ಅಂತಂದಾಗ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಬಟ್ ಒಂದು ಮಣ್ಣಿನ ಪದಾರ್ಥಗಳನ್ನು ಮಾಡುವಂತಹ ಒಂದು ಅಂಗಡಿಗೆ ಹೋದರೆ ಅಲ್ಲಿ ವಿ ಕ್ಯಾನ್ ಸಿ ದಿ ವೆರೈಟೀಸ್ ದಟ್ ಆರ್ ಪ್ರಿಪೇರ್ಡ್ ಬೈ ಎ ಕುಂಬಾರ ಬೈ ಯೂಸಿಂಗ್ ದಿ ಮಣ್ಣು. ಮಣ್ಣಿನ ಬೊಂಬೆ, ಮಣ್ಣಿನ ಆಟಿಕೆಗಳು, ಪಾತ್ರೆಗಳು, ಅನೇಕಗಳನ್ನು ಅಲ್ಲಿ ನೋಡಬಹುದು. ಆಶ್ಚರ್ಯವಾಗುತ್ತೆ, ಮಣ್ಣಿನಲ್ಲಿ ಎಷ್ಟೊಂದು ಉತ್ಪನ್ನಗಳನ್ನು ನಾವು ತಯಾರಿಸಬಹುದಾ ಅಂತ ಆಶ್ಚರ್ಯ ಆಗುತ್ತೆ. ಸೊ ದೇರ್ ಆರ್ ಸೋ ಮಚ್ ಆಫ್ ಕಲೆಕ್ಷನ್ಸ್. ಸೊ ಮಣ್ಣನ್ನು ಉಪಯೋಗಿಸಿಕೊಂಡು ಅನೇಕಗಳನ್ನು ಒಬ್ಬ ಕುಂಬಾರ ಮಾಡ್ತಾನೆ ಎನ್ನುವಂತಹದ್ದು ಗೊತ್ತಾಯಿತು. ಆ್ಯಂಡ್ ಎವ್ರಿಥಿಂಗ್ ಈಸ್ ಫ್ರಮ್ ದಿ ಮಣ್ಣು, ಎಲ್ಲವೂ ಮಣ್ಣಿನಿಂದ ಕೂಡಿರುವಂತಹದ್ದು. ಸೊ ಇಲ್ಲಿ ಮೊದಲನೇ ಫೀಚರ್ ಏನು ಅಂತಂದರೆ, ಮೊದಲನೇ ಲಕ್ಷಣ ಏನು ಅಂತಂದರೆ, ಫೀಚರ್ ಆಫ್ ದಿ ಪ್ರಾಡಕ್ಟ್ ಅಂದರೆ ಇಟ್ ಈಸ್ ಮೆನಿ ಇನ್ ನಂಬರ್ಸ್. ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ, ಕಾರ್ಯಂ, ಕಾರ್ಯ, ಪರಿಣಾಮ, ಬದಲಾದ ವಸ್ತು ಅಂತ ಹೇಳಿದಾಗ ಆ ಬದಲಾದಂತಹ ವಸ್ತುಗಳು ದೇ ಆರ್ ಅನೇಕ, ಅನೇಕಂ. ಸೊ ದ ಫಸ್ಟ್ ಫೀಚರ್ ಅಂತಂದರೆ ಇಲ್ಲಿ ಅನೇಕಂ, ಕಾರ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಹೇಳಿದರೆ ದ ಫಸ್ಟ್ ಫೀಚರ್ ಈಸ್ ಅನೇಕಂ.
ಬಟ್ ಕಾರಣ ಅಂತ ಹೇಳಿದಾಗ ಅಲ್ಲಿ ಕೇವಲ ಮಣ್ಣು ಮಾತ್ರ, ಅದು ಒಂದೇ ಆಗಿರುತ್ತೆ. ಯಾಕೆಂತಂದ್ರೆ ಕಾರ್ಯಂ ಅಂತ ಹೇಳಿದಾಗ ಅಲ್ಲಿ ಅನೇಕಂ, ಮೆನಿ ಅಂತ ಹೇಳಿರ್ತೀವಿ, ಹೌ ಮೆನಿ ಪ್ರಾಡಕ್ಟ್ಸ್ ಅಂತ ಕೇಳ್ತೀವಿ. ಬಟ್ ವಿ ಡೋಂಟ್ ಸ್ಪೀಕ್ ಹೌ ಮೆನಿ ಕ್ಲೇ, ಹೌ ಮೆನಿ ವೆರೈಟೀಸ್ ಅಂತಂದಾಗ ಒಂದೊಂದು ವಸ್ತುವಿಗೆ ಒಂದೊಂದು ಮಣ್ಣು ಬೇಕಾ? ಸೊ ವಿ ಮೇ ಆಸ್ಕ್ ಹೌ ಮೆನಿ ವೆರೈಟೀಸ್, ಬಟ್ ವಿ ಡೋಂಟ್ ಸ್ಪೀಕ್ ಹೌ ಮೆನಿ ಕ್ಲೇ. ಇಲ್ಲಿ ಕ್ಲೇ ಅನ್ನುವಂತಹದ್ದು ಇಟ್ ಈಸ್ ಕಾರಣ. ಅದರಿಂದ ಹೌ ಮೆನಿ ಮಣ್ಣು, ಎಷ್ಟು ಮಣ್ಣು ಅಂತ ಕೇಳೋದಿಲ್ಲ, ಅದು ತಪ್ಪು. ಮೆನಿ ಐಟಮ್ಸ್ ಅಂತಂದಾಗ ಅಲ್ಲಿ ವಿ ಕ್ಯಾನ್ ಕೌಂಟ್, ದೇ ಆರ್ ಇನ್ ನಂಬರ್ಸ್, ಸೊ ವಿ ಕ್ಯಾನ್ ಕೌಂಟ್ ದಿ ನಂಬರ್ಸ್. 1 2 3 4 5 6 10 products, 20 products, 50 100. ಸೊ ಇಟ್ ಈಸ್ ಅನೇಕಂ. ಬಟ್ ಕ್ಲೇ ಅಂತ ಹೇಳಿದಾಗ ಅದು ಒಂದು ದೊಡ್ಡ ಮಣ್ಣಿನ ಹೆಂಟೆ ಅಂತ ಹೇಳಬಹುದು. ಕುಂಬಾರನಿಗೆ ಮಣ್ಣು ಸಿಕ್ಕಿದೆ ಅಂತಂದಾಗ ಅವನು ವಸ್ತುಗಳನ್ನು ತಯಾರು ಮಾಡುವುದಕ್ಕೆ ಮುಂಚೆ ಆ ಮಣ್ಣುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಅದನ್ನು ಒಂದು ಮಣ್ಣಿನ ಹೆಂಟೆಯ ಆಕಾರಕ್ಕೆ ತಂದು ಅದನ್ನು ತನ್ನ ಇನ್ಸ್ಟ್ರುಮೆಂಟ್ ಅಂತಂದರೆ ತಿರುಗುವ ಚಕ್ರದ ಮೇಲಿಟ್ಟು ಕೋಲಿನಿಂದ ಆ ಚಕ್ರವನ್ನು ತಿರುಗಿಸಿ ತನ್ನ ಎರಡೂ ಕೈಗಳಿಂದ ಆ ಮಣ್ಣಿನ ಹೆಂಟೆಗೆ ಆಕಾರವನ್ನು ಕೊಟ್ಟು ಅದನ್ನು ಮಡಿಕೆ ಮಾಡ್ತಾನೆ, ಕುಡಿಕೆ ಮಾಡ್ತಾನೆ, ಆಟದ ಸಾಮಾನುಗಳನ್ನು ಮಾಡ್ತಾನೆ, ಬೊಂಬೆಯನ್ನು ಮಾಡ್ತಾನೆ, ಹೂಜಿಯನ್ನು ಮಾಡ್ತಾನೆ. ಸೊ ಮೆನಿ ಪ್ರಾಡಕ್ಟ್ಸ್. ಸೊ ತನ್ನ ಕೈ ಚಳಕದಿಂದ ಹೊರಬಂದಿರುವಂತಹದ್ದು ಅನೇಕಂ. ಈ ಅನೇಕಂಗಳಿಗೆ ಕಾರಣ ಏನು ಅಂತಂದ್ರೆ ಇಟ್ ಈಸ್ ಕ್ಲೇ, ಅದು ಒಂದು ಮಾತ್ರ. ಸೊ ಮಣ್ಣಿನ ರಾಶಿ ಅಂತ ನಾವೇನು ಹೇಳ್ತೀವಿ ಅವೆಲ್ಲವೂ ಮಣ್ಣೆ. ಅದನ್ನು ಉಪಯೋಗಿಸಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಆಗುವಂತೆ ಅನೇಕಗಳನ್ನು ಅವನು ತಯಾರು ಮಾಡ್ತಾನೆ. ಸೊ ದ ಫೀಚರ್ ಆಫ್ ದಿ ಕಾರಣಂ ಈಸ್ ಒನ್ ಓನ್ಲಿ. ದಟ್ ಮೀನ್ಸ್ ಇಟ್ ಈಸ್ ಕೇವಲ ಮಣ್ಣು ಮಾತ್ರ. ಸೊ ಇಟ್ ಈಸ್ ಆಲ್ವೇಸ್ one clay manifested into many products. ಸೊ ಇಲ್ಲಿ ದ ಫಸ್ಟ್ ಫೀಚರ್ ಏನು ಅಂತಂದ್ರೆ ದ ಫಸ್ಟ್ ಫೀಚರ್ ಆಫ್ ಕಾರಣಂ ಈಸ್ ಏಕಂ ಅಂಡ್ ದಿ ಫಸ್ಟ್ ಫೀಚರ್ ಆಫ್ ದಿ ಕಾರ್ಯಂ ಈಸ್ ಅನೇಕಂ. ಫಸ್ಟ್ ಫೀಚರ್ ಆಫ್ ದಿ ಕಾರಣ ಈಸ್ ಏಕಂ, ಫಸ್ಟ್ ಫೀಚರ್ ಆಫ್ ದಿ ಕಾರ್ಯಂ ಈಸ್ ಅನೇಕಂ. Let us see the second feature. Second feature ಅಂತ ಹೇಳಿದಾಗ the essence of the pot is clay. ಸೊ ಮಡಿಕೆ ಆರ್ ಮಣ್ಣಿನ ಪಾತ್ರೆಗಳು ಅಂತಂದಾಗ ಅಲ್ಲಿ ಮುಖ್ಯವಾದ ಸಾರ ಮಣ್ಣಿನ ಆಟದ ಸಾಮಾನುಗಳಿರಬಹುದು, ಮಣ್ಣಿನ ಪಾತ್ರೆಗಳಿರಬಹುದು, ಮಡಿಕೆ ಕುಡಿಕೆಗಳಿರಬಹುದು, ಮಣ್ಣಿನಿಂದ ಮಾಡಿರುವಂತಹ ಆ ಅನೇಕಗಳಲ್ಲಿ ಯಾವುದನ್ನ ನೋಡಿದ್ರೂ ಕೂಡ ಅದರಲ್ಲಿರುವಂತಹ ಮುಖ್ಯವಾದ ಸಾರ ಅಂತಂದ್ರೆ ಇಟ್ ಈಸ್ ಮಣ್ಣು. ಅದು ಮಡಿಕೆ ಇರಬಹುದು, ಕುಡಿಕೆ ಇರಬಹುದು, ಮಣ್ಣಿನ ಒಲೆ ಇರಬಹುದು, ಮಣ್ಣಿನ ಬೊಂಬೆ, ಆಟದ ಸಾಮಾನು, ಹೀಗೆ ಮಣ್ಣಿನಿಂದ ತಯಾರಾದಂತಹ ಆ ಕಾರ್ಯದಲ್ಲಿ ಆ ಪ್ರಾಡಕ್ಟ್ನಲ್ಲಿ ಅದನ್ನು ಯಾವುದೇ ಜಾಗದಲ್ಲಿ ಯಾವುದೇ ಭಾಗವನ್ನು ನಾವು ಮುಟ್ಟಿದ್ರೂ ಕೂಡ ಇಟ್ ಈಸ್ ಮಣ್ಣು. ಈ ಮಡಿಕೆ ಇರಬಹುದು, ಕುಡಿಕೆ ಇರಬಹುದು, ಇಟ್ ಈಸ್ ಬಿಕಾಸ್ ಆಫ್ ದಿ ಕ್ಲೇ. ಅದು ಮ್ಯಾನುಫ್ಯಾಕ್ಚರ್ ಆಗುವುದಕ್ಕೆ ಕಾರಣ ಏನು ಅಂತಂದ್ರೆ ಇಟ್ ಈಸ್ ಕ್ಲೇ. There is nothing but the clay in the entire part or in the entire that product of that ಮಣ್ಣಿನಿಂದ ಆಗಿರುವಂತಹದ್ದು.
ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ದೆರ್ ಈಸ್ ನೋ ಪಾರ್ಟ್ ಸಪರೇಟ್ ಫ್ರಮ್ ದಿ ಕ್ಲೇ. ಆದ್ದರಿಂದ ಕ್ಲೇ ಇಸ್ ದಿ ಸಾರ. ಮೂಲ ಸಾಮಗ್ರಿ ಏನು ಅಂತಂದರೆ ಅದು ಮಣ್ಣು. ದಿ ಎಸೆನ್ಸ್ ಏನು ಅಂತಂದರೆ ಇಟ್ ಈಸ್ ಮಣ್ಣು. ಸೊ ದಿ ಸೆಕೆಂಡ್ ಫೀಚರ್ ಆಫ್ ದಿ ಕಾರಣಂ ಈಸ್ ಸಾರಂ. The second feature of the Karanam is Saram. The second feature of the Karyam is Asaram. Because the part is only a form and has got a name. ಅದೊಂದು ರೂಪವಾಗಿ ಬದಲಾದ ನಂತರದಲ್ಲಿ ಆ ರೂಪಕ್ಕೆ ಒಂದು ಹೆಸರನ್ನು ಕೊಟ್ಟಿದೆ. ಅದನ್ನು ಮಡಿಕೆ, ಕುಡಿಕೆ ಈ ರೀತಿಯಲ್ಲಿ ಕರೀತಾರೆ. ಮತ್ತು ಮಣ್ಣಿನ ನಂತರದಲ್ಲಿ ಅದು ಬದಲಾದ ರೂಪವನ್ನು ಹೊಂದಿದಾಗ ಅದಕ್ಕೆ ಒಂದು ಹೆಸರು ಇದೆ. ಆ ನಂತರದಲ್ಲಿ ಇಟ್ ಹ್ಯಾಸ್ ಎ ಯುಟಿಲಿಟಿ. ಅದು ಒಂದು ಉಪಯೋಗಕ್ಕೆ ಬರುತ್ತೆ. ಉದಾಹರಣೆಗೆ ಮಣ್ಣಿನಿಂದ ಅವನು ಒಂದು ಮಡಿಕೆಯನ್ನು ಮಾಡಿದ್ದಾನೆ ಅಂತಂದರೆ, ಆ ಮಡಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಅದರಲ್ಲಿ ನೀರು ತುಂಬಬಹುದು, ಹಾಲು ಮೊಸರು ಇಡಬಹುದು, ಅದೇ ಮಡಿಕೆಯಲ್ಲಿ ಅನ್ನವನ್ನು ಬೇಯಿಸಬಹುದು, ಆ ಮಡಿಕೆಯಲ್ಲಿ ಸಾರು ಮಾಡಬಹುದು, ಅಥವಾ ಕೆಲವು ಪದಾರ್ಥಗಳನ್ನು ನಾವು ಆ ಮಡಿಕೆಯಲ್ಲಿ ಇಟ್ಟು ಸಂಗ್ರಹ ಮಾಡಬಹುದು. ಹೀಗೆ ಮಣ್ಣಿನಿಂದ ಬದಲಾಗಿ ಅದು ಮಡಿಕೆ ಅಂತ ಅನ್ನಿಸ್ಕೊಂಡ ನಂತರದಲ್ಲಿ ಇಟ್ ಹ್ಯಾಸ್ ಎ ಯುಟಿಲಿಟಿ. ಅದು ಉಪಯೋಗಕ್ಕೆ ಬರುವಂತಹದ್ದು. ಮಣ್ಣು ಮಡಿಕೆಯಾಗಿ ಬದಲಾದ ನಂತರದಲ್ಲಿ ವಿ ಕ್ಯಾನ್ ಸಿ ದಿ ಯುಟಿಲಿಟಿ ಇನ್ ದಿ ಕಾರ್ಯಂ. ಆದರೆ ವೆನ್ ಇಟ್ ಇಸ್ ಸೆಟ್ ಸಾರ, ಈ ರೀತಿ ಹೇಳಿದಾಗ ಅದು ಕೇವಲ ಮಣ್ಣು ಮಾತ್ರವೇ ಆಗಿರುತ್ತೆ. ಕೇವಲ ಮಣ್ಣು ಮಾತ್ರವೇ ಆಗಿರುತ್ತೆ ಎಷ್ಟು ಹೊತ್ತು ದೆರ್ ಈಸ್ ನೋ ಯುಟಿಲಿಟಿ. ಈಗ ಕಾರ್ಯಂ ಅಂತ ಹೇಳಿ ಆ ಮಣ್ಣು ಬದಲಾಗಿ ಒಂದು ಮಡಿಕೆ ಆದಾಗ ಮಡಿಕೆಯಲ್ಲಿ ನಾವು ನೀರನ್ನ ಇಡ್ತೀವಿ, ಹಾಲನ್ನ ಇಡ್ತೀವಿ, ಅನ್ನವನ್ನು ಮಾಡ್ತೀವಿ. ಈ ರೀತಿ ಅದನ್ನು ದಿನನಿತ್ಯದಲ್ಲಿ ನಾವು ಅದನ್ನು ಬಳಕೆಗೆ ತರ್ತೀವಿ. ಬಿಕಾಸ್ ಇಟ್ ಈಸ್ ಅಸಾರಂ. ಬಟ್ ಸಾರಂ ಅಂತ ಹೇಳಿದಾಗ ಇಟ್ ಈಸ್ ಓನ್ಲಿ ಕ್ಲೇ. ಅದು ಕೇವಲ ಮಣ್ಣು ಮಾತ್ರ ಅಂತ ಹೇಳಿದಾಗ ಆ ಮಣ್ಣು ನಮಗೆ ಬೇರೆ ಇನ್ಯಾವ ರೀತಿಯಲ್ಲೂ ಉಪಯೋಗಕ್ಕೆ ಬರೋದಿಲ್ಲ. ಆ ಮಣ್ಣಿನಲ್ಲಿ ಕೇವಲ ಮಣ್ಣಿನಲ್ಲಿ ನಾವು ಅನ್ನ ಮಾಡೋದಕ್ಕಾಗೋದಿಲ್ಲ, ಕೇವಲ ಆ ಮಣ್ಣಿನಲ್ಲಿ ನಾವು ಸಾರು ಮಾಡೋಕ್ಕಾಗೋದಿಲ್ಲ, ಆ ಮಣ್ಣಿನಲ್ಲಿ ಹಾಲು ಮೊಸರು ಇತ್ಯಾದಿ ಯಾವುದೇ ವಸ್ತುಗಳನ್ನು ಇಟ್ಟು ಅಲ್ಲಿ ಸಂಗ್ರಹ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಸಾರಂ. ಅದು ಕೇವಲ ಒಂದು ಮೂಲ ಸಾಮಗ್ರಿಯಾಗಿ ಆ ರೀತಿಯಲ್ಲಿ ಅದು ಹಾಗೆ ಇರುತ್ತೆ. ಆ ಸಾರಂ ಅನ್ನುವಂತಹದ್ದು ಕುಂಬಾರನಿಗೆ ಸಿಗಬೇಕು. ನಂತರ ಅವನು ಅದಕ್ಕೆ ಒಂದು ರೂಪವನ್ನು ಕೊಡ್ತಾನೆ. ರೂಪವನ್ನು ಕೊಟ್ಟ ನಂತರ ಅದಕ್ಕೆ ಒಂದು ಹೆಸರನ್ನು ಕೊಡ್ತಾನೆ. ಪ್ರಾರಂಭದಲ್ಲಿ ಅದು ಸಾರ, ಕುಂಬಾರನಿಗೆ ಸಿಕ್ಕಿದ ನಂತರ ಅವನು ರೂಪವನ್ನು ಕೊಡ್ತಾನೆ. ಆ ರೂಪಕ್ಕೆ ಒಂದು ಹೆಸರು ಕೊಡ್ತಾನೆ, ಅದನ್ನು ಮಡಿಕೆ ಅಂತ ಕರೀತಾನೆ. ಯಾವಾಗ ಸಾರಂ ಅನ್ನುವಂತಹದ್ದು ಈ ರೀತಿ ಬದಲಾಗಿ ಮಡಿಕೆ ಅಂತ ಕರೆಸ್ಕೊಳ್ಳುತ್ತೆ, ದಟ್ ಈಸ್ ಕಾಲ್ಡ್ ಅಸಾರಂ. ಸೊ ಯಾವಾಗ ಅದು ಅಸಾರಂ ಅಂತಾಗಿ ಒಂದು ರೂಪ ನಾಮವನ್ನು ಅದು ಕಂಡುಕೊಳ್ಳುತ್ತೆ, ದೆನ್ ದೆರ್ ಈಸ್ ಯುಟಿಲಿಟಿ. ಅದು ಉಪಯೋಗಕ್ಕೆ ಬರುತ್ತೆ. ಅದರಿಂದ ಕೇವಲ ಸಾರಂ ಅಂತ ಅಂದಾಗ ಅಲ್ಲಿ ದೆರ್ ಈಸ್ ನೋ ಯುಟಿಲಿಟಿ. ಆದ್ದರಿಂದ ಕೇವಲ ಮಣ್ಣು ಅಂತ ಹೇಳಿದಾಗ ಅದು ಸಾರಂ. ಇನ್ನೊಂದೇನು ಅಂತಂದರೆ, ಮಣ್ಣು ಅನ್ನುವಂತಹದ್ದು ಮಡಿಕೆಯಾಗಿ ಬದಲಾದ ನಂತರದಲ್ಲಿ ಈ ಮಡಿಕೆ ಕುಡಿಕೆಗಳಿಗೆ ತನ್ನದೇ ಆದಂತಹ ಒಂದು ಸ್ವಂತ ಅಸ್ತಿತ್ವ ಇಲ್ಲ. ಓನ್ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ ಇದನ್ನು. ಸೊ ಮಡಿಕೆ ಕುಡಿಕೆಗಳಿಗೆ ತನ್ನದೇ ಆದಂತಹ ಒಂದು
ಸ್ವಂತ ಅಸ್ತಿತ್ವ ಇಲ್ಲ. ಆ ಮಡಿಕೆ ಕುಡಿಕೆಗಳು ತಮ್ಮನ್ನು ಗುರುತಿಸಿಕೊಂಡಿರುವಂತಹದ್ದು ಮಣ್ಣಿನ ಆಧಾರದ ಮೇಲೆ. ಸೊ ಮಣ್ಣು ಇಸ್ ದಿ ಸಬ್ಸ್ಟ್ರಾಟಮ್, ಮಣ್ಣು ಇಸ್ ದಿ ಆಧಾರ. ಮಡಿಕೆ ಕುಡಿಕೆಗಳು ಅನ್ನುವಂತಹದ್ದು ಒಂದು ರೂಪ ಮತ್ತು ನಾಮ. ಅವುಗಳಿಗೆ ತಮ್ಮದೇ ಆದಂತಹ ಒಂದು ಸ್ವಂತ ಅಸ್ತಿತ್ವ ಇಲ್ಲ. ಅವುಗಳು ತಮ್ಮ ಅಸ್ತಿತ್ವವನ್ನು ಈ ಮಣ್ಣಿನ ಮೇಲೆ ಕಂಡುಕೊಂಡಿದೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಫೀಚರ್. ಈಗ ಹೇಗೆ ಅಂತಂದರೆ, ಒಂದು ಮಣ್ಣಿನ ಮಡಿಕೆಯನ್ನು ನೋಡ್ಬಿಟ್ಟು ವೇರ್ ಈಸ್ ಕ್ಲೇ ಅಂತ ಕೇಳಿದ್ರೆ, ದ ಎಂಟೈರ್ ಪಾರ್ಟ್ ಈಸ್ ಕ್ಲೇ. ದ ಎಂಟೈರ್ ಪಾರ್ಟ್ ಈಸ್ nothing but the clay. So this is the second feature. And the third feature ಅಲ್ಲಿ ಕಾರಣಂ ಅಂತಂದ್ರೆ ಕಾಸ್. ಕಾರಣಂ ಈಸ್ ನಿತ್ಯಂ ಅಂಡ್ ಕಾರ್ಯಂ ಅಂತಂದ್ರೆ ಇಟ್ಸ್ ಅ ಪ್ರಾಡಕ್ಟ್, ದಟ್ ಈಸ್ ಅನಿತ್ಯಂ. ಕಾರಣಂ ಈಸ್ ನಿತ್ಯಂ, ಕಾರ್ಯಂ ಈಸ್ ಅನಿತ್ಯಂ. ಇಲ್ಲಿ ನಿತ್ಯಂ ಅಂತ ಕರೆದಿರುವಂತಹದ್ದು ವಿತ್ ರೆಫರೆನ್ಸ್ ಟು ದಿ ಟೈಮ್. ಈಗ ಈ ಮಣ್ಣು ಅನ್ನುವಂತಹದ್ದು ಮುಂಚಿನಿಂದಲೂ ಇದೆ ಅಂತಂದ್ರೆ, ಬಿಫೋರ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಪಾರ್ಟ್ ಅಲ್ಲಿ ಮಣ್ಣು ಇತ್ತು. Before the existence of the pot, there is mannu. In the pot, ಆ ಮಣ್ಣನ್ನು ಉಪಯೋಗಿಸಿ ಒಂದು ಮಡಿಕೆಯಾಗಿ ಅದು ಬದಲಾಗುತ್ತೆ. ಸೊ ಇನ್ ದಿ ಪಾಟ್ ದೇರ್ ಈಸ್ ಮಣ್ಣು. ಕಾಲಕ್ರಮೇಣ ಆ ಮಡಿಕೆ ಎನ್ನುವಂತಹದ್ದು ಬಿದ್ದು ಚೂರುಚೂರಾಗಿ ಹೋಗುತ್ತೆ, ಅದು ನಾಶವನ್ನು ಹೊಂದುತ್ತೆ. ಮಡಿಕೆ ಎನ್ನುವಂತಹದ್ದು ಅಲ್ಲಿ ಒಂದು ಡೆಸ್ಟ್ರಕ್ಷನ್ ಅನ್ನು ನಾವು ನೋಡಿದ್ವಿ. ಈವನ್ ಆ ಮಡಿಕೆ ಎನ್ನುವಂತಹದ್ದು ಒಡೆದು ಚೂರು ಚೂರಾದರೂ ಕೂಡ ದೇರ್ ಈಸ್ ಕ್ಲೇ. ಸೊ ಮಣ್ಣು ಅನ್ನುವಂತಹದ್ದು ಸದಾ ಇರುತ್ತೆ. ಮಣ್ಣು ಈಸ್ ದೇರ್. ಪಾಟ್ ಆಗಿ ಬದಲಾವಣೆ ಹೊಂದಿದ ನಂತರ ದೆರ್ ಈಸ್ ಮಣ್ಣು ಇನ್ ದಿ ಪಾಟ್. ದ ಸೇಮ್ ಪಾಟ್ ಬಿದ್ದು ಒಡೆದು ಹೋಗಿ ಚೂರು ಚೂರಾದಾಗಲೂ ಕೂಡ ಕ್ಲೇ ಈಸ್ ದೇರ್. ಸೊ ಕ್ಲೇ ಈಸ್ ನಿತ್ಯಂ. ಬಟ್ ಪಾಟ್ ಅನ್ನುವಂತಹದ್ದು ಇಟ್ ಈಸ್ ಕಾರಣಂ. ಕಾರಣಂ ಅನ್ನುವಂತಹದ್ದು ಅನಿತ್ಯಂ. ಮಣ್ಣು ಸದಾ ಇತ್ತು, ಬಟ್ ಮಡಿಕೆ ಎನ್ನುವಂತಹದ್ದು ಸದಾ ಇರಲಿಲ್ಲ. ಮಡಿಕೆ ಎನ್ನುವಂತಹದ್ದೇ ಇರಲಿಲ್ಲ, ಬಟ್ ಬಿಕಾಸ್ ಆಫ್ ದಿ ಮಣ್ಣು ಒಂದು ಸಂದರ್ಭದಲ್ಲಿ ಕುಂಬಾರನ ಕೈಚಳಕದಿಂದ ಒಂದು ರೂಪ ಅದಕ್ಕೆ ಸಿಕ್ಕಿ, ಒಂದು ಹೆಸರು ಅದಕ್ಕೆ ಸಿಕ್ಕಿ ಮಡಿಕೆ ಅಂತ ಕರೆಸ್ಕೊತು. ದ ಸೇಮ್ ಮಡಿಕೆ ಕಾಲಕ್ರಮೇಣ ಅದು ಬಿದ್ದು ಒಡೆದು ಚೂರು ಚೂರಾಗಿ ಹೋಯಿತು. ಆ ನಂತರದಲ್ಲಿ ಕೂಡ ಮಣ್ಣು ಇತ್ತು, ಬಟ್ ಅಲ್ಲಿ ಮಡಿಕೆ ಇರಲಿಲ್ಲ. ಸೊ ದಿಸ್ ಕಾರ್ಯಂ ಅಂತಂದ್ರೆ ಮಡಿಕೆ ಎನ್ನುವಂತಹದ್ದು ಈಸ್ ಅನಿತ್ಯಂ, ಬಟ್ ಮಣ್ಣು ಅನ್ನುವಂತಹದ್ದು ನಿತ್ಯಂ, ಅದು ಸದಾ ಇರುವಂತಹದ್ದು. ಸೊ ಹೀಗೆ ಕಾರಣಂ ಈಸ್ ನಿತ್ಯಂ, ಕಾರ್ಯಂ ಈಸ್ ಅನಿತ್ಯಂ. This is the third feature. And we will see one more feature, the fourth feature. Karanam is satyam, karyam is mithya. Karanam is satyam, karya is mithya. ಏನು ಹಿಂಗಂದ್ರೆ, ಈಗ
ಪಾಟ್ ಅಂತ ಹೇಳಿದಾಗ ಈಸ್ ನಥಿಂಗ್ ಬಟ್ ದಿ ಕ್ಲೇ. ಪಾಟ್ ಅಂತ ಹೇಳಿದಾಗ ಇಟ್ ಈಸ್ ನಥಿಂಗ್ ಬಟ್ ದಿ ಕ್ಲೇ. ಸೊ ಯು ಕೆನಾಟ್ ಸಪರೇಟ್ ದಿ ಪಾಟ್ ಫ್ರಮ್ ದಿ ಕ್ಲೇ. ಒಂದು ಚಿನ್ನದ ಆಭರಣ ಅಂತ ಹೇಳಿದಾಗ ಆ ಆಭರಣದಿಂದ ಚಿನ್ನವನ್ನು ತೆಗೆಯೋದಕ್ಕಾಗೋದಿಲ್ಲ. ಚಿನ್ನವೇ ಆಭರಣ, ಮಣ್ಣೇ ಪಾಟ್. ಸೊ ಯು ಕೆನಾಟ್ separate the pot from the clay. You cannot separate the ornament from the gold. ಈಗ ಮಣ್ಣಿನಿಂದ ಮಡಿಕೆ ಮಾಡಿ ಆಗಿ ಹೋಗಿದೆ. ಬಟ್ ಮಡಿಕೆ ಆಗುವುದಕ್ಕೆ ಮುಂಚೆ ಅಲ್ಲಿ ಒಂದು ಮಣ್ಣಿನ ಹೆಂಟೆ ಇತ್ತು, ಮಣ್ಣಿನ ರಾಶಿ ಇತ್ತು. ಅದನ್ನು ಹದವಾಗಿ ಕಲಿಸ್ಕೊಂಡು ಮಣ್ಣಿನ ಹೆಂಟೆಯನ್ನಾಗಿ ಮಾಡಿಕೊಂಡ. ಈ ಮಣ್ಣಿನ ಹೆಂಟೆಯನ್ನು ಏನು ಮಾಡ್ತಾನೆ ಕುಂಬಾರ, ತನ್ನ ಚರಕದ ಮೇಲೆ ಇಡ್ತಾನೆ. ಚರಕದ ಮೇಲೆ ಇಟ್ಟು ತನ್ನ ಬಳಿ ಇರುವಂತಹ ಒಂದು ಕೋಲಿನಿಂದ ಆ ಚರಕವನ್ನು ಜೋರಾಗಿ ತಿರುಗಿಸ್ತಾನೆ. ಚರಕ ತಿರುಗಲು ಪ್ರಾರಂಭ ಆಗುತ್ತೆ. ಆ್ಯಂಡ್ ದೆರ್ ಈಸ್ ಅನ್ ಇಂಟೆಲಿಜೆನ್ಸ್ ಇನ್ ದಿ ಕುಂಬಾರ. ದೆರ್ ಈಸ್ ಅನ್ ಇಂಟೆಲಿಜೆನ್ಸ್ ಇನ್ ದಿ ಕುಂಬಾರ. ಕುಂಬಾರ ಏನು ಮಾಡ್ತಾನೆ, ತನ್ನ ಕೈ ಚಳಕದಿಂದ ತಿರುಗ್ತಾ ಇರುವಂತಹ ಆ ಒಂದು ಚರಕದ ಮೇಲೆ ಇಟ್ಟಿರುವಂತಹ ಮಣ್ಣಿನ ಹೆಂಟೆಯಲ್ಲಿ ತನ್ನ ಕೈಗಳನ್ನು ಇಟ್ಟು ತನಗೆ ಬೇಕಾದಂತಹ ಆಕಾರವನ್ನು ಆ ಮಣ್ಣಿನ ಹೆಂಟೆಗೆ ಕೊಡ್ತಾನೆ. ಸೊ ಬಿಕಾಸ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಕುಂಬಾರ, ಕೇವಲ ಮಣ್ಣಿನ ಹೆಂಟೆಯಾಗಿದ್ದಂತಹ ಅದು with the intelligence of the kumbara and also with the instrument called the charaka, it got a shape, it got a form, and the form got the name also. So ಬದಲಾದ ರೂಪ ಹೊಂದದು. ಬಟ್ ಬದಲಾದ ರೂಪ ಹೊಂದಿದರೂ ಕೂಡ ಅದರ ಮುಖ್ಯ ಸಾರ ಏನು? ಇಟ್ ಈಸ್ ದಿ ಮಣ್ಣು. ಮಡಕೆ ಆಗಿರಬಹುದು, ಕುಡಿಕೆ ಆಗಿರಬಹುದು, ಹೂವನ್ನು ಬೆಳೆಸುವಂತಹ ಒಂದು ಪಾಟ್ ಆಗಿರಬಹುದು, ಅಥವಾ ಒಂದು ಹೂಜಿ ಆಗಿರಬಹುದು, ಮಣ್ಣಿನ ಒಲೆ ಆಗಿರಬಹುದು, ಮಣ್ಣಿನ ಆಟದ ಸಾಮಾನು ಆಗಿರಬಹುದು, ಒಂದು ಬೊಂಬೆ ಆಗಿರಬಹುದು. ಅದು ಯಾವುದೇ ರೀತಿಯಲ್ಲಿ ಬದಲಾಗಿರಬಹುದು. ಬದಲಾದಂತಹ ಆ ವಸ್ತುವಿನ ಮುಖ್ಯ ಮತ್ತು ಮೂಲ ಸಾರ ಯಾವುದು ಅಂತಂದರೆ ಅದು ಕೇವಲ ಮಣ್ಣು ಮಾತ್ರ. ಆದರೂ ಕೂಡ ಮಡಿಕೆಯಾದ ನಂತರದಲ್ಲಿ ಅದು ಬದಲಾಗಿ ಹೋಗಿದೆ. ಒಂದು ಮಣ್ಣಿನ ಮಡಿಕೆಯಾಗಿ ಅದು ಒಂದು ಬದಲಾದ ರೂಪವನ್ನು ಹೊಂದಿತು. ಬದಲಾದ ರೂಪದ ನಂತರದಲ್ಲಿ ಆ ಮಣ್ಣಿನ ಮಡಿಕೆಯಿಂದ ನಾನು ಮಣ್ಣನ್ನು ಸಪರೇಟ್ ಮಾಡ್ತೀನಿ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ದಿ ಮಣ್ಣು ಈಸ್ ನಥಿಂಗ್ ಬಟ್ ದಿ ಪಾಟ್, ಪಾಟ್ ಈಸ್ ನಥಿಂಗ್ ಬಟ್ ದಿ ಮಣ್ಣು. ಅವೆರಡೂ ಒಂದಕ್ಕೊಂದು ಬೆರೆತು ಮಣ್ಣು ಬದಲಾಗಿ ಒಂದು ಮಡಿಕೆ ಆಯಿತು. ಸೊ ಯು ಕೆನಾಟ್ ಸಪರೇಟ್ ದಿ ಪಾಟ್ ಫ್ರಮ್ ದಿ ಮಣ್ಣು. ಈಗ ಇಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನು ನಾವು ಕೈನಲ್ಲಿ ಇಟ್ಕೊಂಡ್ಬಿಟ್ಟು, ನೋಡಪ್ಪ ಈ ಮಣ್ಣಿನ ಮಡಿಕೆನಲ್ಲಿ ದಿಸ್ ಈಸ್ ಮಣ್ಣು, ದಿಸ್ ಈಸ್ ಮಡಿಕೆ ಅಂತ ಹೇಳಿ ನಾವು ವಿ ಕೆನಾಟ್ ಶೋ ಟೂ ಡಿಫರೆಂಟ್ ಎಂಟಿಟೀಸ್. ಬಿಕಾಸ್ ದಿ ಪಾರ್ಟ್ ಡಸ್ ನಾಟ್ ಹ್ಯಾವ್ ಎನ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಮಣ್ಣಿನ ನಂತರದಲ್ಲಿ ಆ ಮಡಿಕೆಯಾಗಿ ಬದಲಾದ ನಂತರದಲ್ಲಿ ಆ ಮಡಿಕೆಗೆ ತನ್ನ ಸ್ವಂತ ಅಸ್ತಿತ್ವವೇ ಇಲ್ಲ. ಅದು ಮಣ್ಣಿನ ಮೇಲೆ ತನ್ನ ಆಧಾರವನ್ನು, ತನ್ನ ಅಸ್ತಿತ್ವವನ್ನು ಅದು ಗುರುತಿಸಿಕೊಂಡಿದೆ. ಸೊ ದೆರ್ ಈಸ್ ನೋ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಫಾರ್ ದಿ ಪಾರ್ಟ್. ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಪಾರ್ಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಮಣ್ಣು. ಸೊ ಫಾರ್ ಎಕ್ಸಿಸ್ಟೆನ್ಸ್
The clay is the substratum. The clay is the adhara. This dependent existence is called the mithya. The dependent existence of this part is called the mithya. Whereas the clay, the sara, the clay is the independent existence. Since the clay is the independent existence, it is called the satya. This is the fourth feature. ಬಟ್ ಇಲ್ಲಿ ಇನ್ನೂ ಅನೇಕ ಇಂತಹ ಬೇರೆ ಬೇರೆ ಫೀಚರ್ಸ್, ಲಕ್ಷಣಗಳು ಇಲ್ಲಿದೆ. ಇಲ್ಲಿ ಮುಖ್ಯವಾಗಿರುವಂತಹದ್ದನ್ನು ನಾವು ತಿಳ್ಕೊಂಡ್ವಿ. ಸೊ ದ ಫೀಚರ್ಸ್ ಆಫ್ ಕಾರಣ ಅಂತಂದರೆ, ಇಲ್ಲಿವರೆಗೆ ನೋಡಿದ್ರಲ್ಲಿ ದ ಫೀಚರ್ಸ್ ಆಫ್ ಕಾರಣ ಅಂತಂದಾಗ ದೇ ಆರ್ ಏಕಂ, ಸಾರಂ, ನಿತ್ಯಂ, ಸತ್ಯಂ. ಇವೆಲ್ಲ ಈಗ ನಾವು ನೋಡಿರುವಂತಹ ಉದಾಹರಣೆಗಳಲ್ಲಿ ಕಾರಣ ಅಂತ ಹೇಳಿದಾಗ ಅವುಗಳ ಫೀಚರ್ಸ್ ಏನು ಅಂತಂದರೆ, ದಟ್ ಮಣ್ಣು ಈಸ್ ಏಕಂ, ಮಣ್ಣು ಈಸ್ ಸಾರಂ, ಮಣ್ಣು ಈಸ್ ನಿತ್ಯಂ, ಮಣ್ಣು ಈಸ್ ಸತ್ಯಂ. ಅದೇ ರೀತಿ ದಿ ಫೀಚರ್ಸ್ ಆಫ್ ದಿ ಕಾರ್ಯಂ ಅಂತ ಹೇಳಿದಾಗ ಮಣ್ಣಿನ ವಸ್ತುಗಳಾಗಿ ಬದಲಾದ ನಂತರದಲ್ಲಿ ದೇ ಆರ್ ಏಕಂ. ಕಾರ್ಯಂ ಅಂತಂದರೆ ದಿ ಕಾರ್ಯಂ ಅಂತಂದರೆ ದೇ ಆರ್ ಅನೇಕಂ. ಕಾರ್ಯಂ ಅಂತಂದರೆ ಇಟ್ ಈಸ್ ಅಸಾರಂ. ಕಾರ್ಯಂ ಅನಿತ್ಯಂ, ಕಾರ್ಯಂ ಮಿಥ್ಯಾ. ಸೊ ದಿಸ್ ಈಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಕಾರಣಂ ಅಂಡ್ ಕಾರ್ಯ. ಕಾರ್ಯಕಾರಣ ಸಂಬಂಧ ಅಂತ ನಾವೇನು ಇದನ್ನು ಚರ್ಚೆಗಿಟ್ಕೊಂಡ್ವಿ. ಇಲ್ಲಿ ದಿಸ್ ಈಸ್ ದ ರಿಲೇಶನ್ಶಿಪ್ ದಟ್ ವಿ ಕ್ಯಾನ್ ಸಿ ಇನ್ ಕಾರ್ಯಕಾರಣ ಸಂಬಂಧ. ಒಂದು ಮಣ್ಣು ಮತ್ತು ಮಡಿಕೆ ಅಂತ ಹೇಳಿದಾಗ ಅಲ್ಲಿರುವಂತಹ ಸಂಬಂಧ, ಅಲ್ಲಿರುವಂತಹ ಗುಣಲಕ್ಷಣಗಳು, ಇವುಗಳನ್ನು ಈ ರೀತಿಯಲ್ಲಿ ನಾವು ನೋಡಬಹುದು. ದಿ ನೆಕ್ಸ್ಟ್ ಸ್ಟೇಜ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಗೇನ್ ಮಣ್ಣು ಮತ್ತು ಮಡಿಕೆ. ಇದೇ ಉದಾಹರಣೆಯನ್ನು ಇಟ್ಕೊಂಡು ನಾವು ಮತ್ತಷ್ಟು ಚರ್ಚೆ ಮಾಡಿದ್ರೆ, ವಿಚಾರ ಮಾಡಿದ್ರೆ, ಇಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ಬರುತ್ತೆ. ಒಂದು ಮಡಿಕೆ ಅಂತ ಹೇಳಿದಾಗ ಇಟ್ ಈಸ್ ಓಕೆ, ಮಡಿಕೆಗೆ ಮಣ್ಣು ಇಸ್ ದಿ ಆಧಾರ. ಮಣ್ಣು ಮತ್ತು ಮಡಿಕೆಯಲ್ಲಿ ಮಡಿಕೆ ಇಸ್ ದಿ ಕಾರ್ಯಂ, ಈ ಮಡಿಕೆಗೆ ಮಣ್ಣು ಇಸ್ ದಿ ಆಧಾರ. ಸೊ ದ ಕ್ವಶನ್ ಈಸ್, ವೇರ್ ಇಸ್ ದಿ ಪಾರ್ಟ್? ಈಗ ನಾವು ಒಂದು ಮಣ್ಣಿನ ಮಡಿಕೆಯನ್ನು ನೋಡಿದಾಗ ಈ ಮಣ್ಣಿನ ಮಡಿಕೆಗೆ ಆಧಾರ ಇಸ್ ದಿ ಮಣ್ಣು ಅಂತ ಹೇಳ್ತೀವಿ. ಬಟ್ ಅದೇ ಮಣ್ಣಿನ ಮಡಿಕೆಯನ್ನು ಅಲ್ಲಿ ಮಣ್ಣು ಅದಕ್ಕೆ ಆಧಾರ ಅಂತ ಹೇಳ್ಬಿಟ್ಟು ಮಣ್ಣಿನ ಆಧಾರದ ಮೇಲೆ ಈ ಮಡಿಕೆ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂತ ಹೇಳಿದಾಗ, ಇಫ್ ವಿ ಕ್ವಶನ್ ವೇರ್ ಇಸ್ ದಿ ಪಾರ್ಟ್, ಈ ಮಡಿಕೆ ಎನ್ನುವಂತಹದ್ದು ಎಲ್ಲಿದೆ? ಈ ಪಾರ್ಟ್, ಈ ಮಡಿಕೆ ಎನ್ನುವಂತಹದ್ದು ಈಸ್ ಇಟ್ ಅಪಾನ್ ದಿ ಕ್ಲೇ? ಯಾಕೆಂದರೆ ಸಾಮಾನ್ಯವಾಗಿ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ದ ಬರ್ಡ್ ಈಸ್ ಅಪಾನ್ ದಿ ಟ್ರೀ ಅಂತ ಹೇಳ್ತೀವಿ. ಆ ಪ್ರಕಾರ ಈ ಮಣ್ಣಿನ ಮಡಿಕೆ ಎನ್ನುವಂತಹದ್ದು ಮಣ್ಣಿನ ಮೇಲೆ ಏನಾರು ಅದು ಕೂತಿದೆಯಾ? ಈ ಮಣ್ಣಿನ ಮೇಲೆ ಮಡಿಕೆ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂತ ಹೇಳ್ತಾ ಇರೋದ್ರಿಂದ ಈ ಮಣ್ಣಿನ ಮಡಿಕೆ ಮಣ್ಣಿನ ಮೇಲೆ ಕುಳಿತಿದೆಯಾ? ಬಟ್ ನಾಟ್ ಲೈಕ್ ದಟ್. ದೆನ್ ಪಾರ್ಟ್ ಈಸ್ ಆನ್ ದ ಕ್ಲೇ, ನಾಟ್ ಈವನ್ ಲೈಕ್ ದಟ್. ಹಾಗಾದರೆ ಈ ಪಾರ್ಟ್ ಅನ್ನುವಂತಹದ್ದು ಮಣ್ಣಿನ ಒಳಗಡೆ ಇದೆಯಾ? ನೋ. ಸೊ ಹೀಗೆ ಮಣ್ಣಿನ ಹೊರಗಡೆ ಇದೆಯಾ? ಹೀಗೆ ಅನೇಕ ಪ್ರಶ್ನೆಗಳನ್ನ ಮಾಡ್ತಾ ಬಂದರೆ ಇಟ್ ಇಂಪ್ಲೈಸ್ ದರ್ ಆರ್ ಟೂ ಎಂಟಿಟೀಸ್. ಯಾಕೆಂತಂದರೆ
ಈ ಮಣ್ಣಿನ ಮಡಿಕೆ ಎನ್ನುವಂತಹದ್ದು ಮಣ್ಣಿನ ಮೇಲಿದೆಯಾ, ಮಣ್ಣಿನ ಒಳಗಡೆ ಇದೆಯಾ, ಮಣ್ಣಿನ ಹೊರಗೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ನಾವು ಮಾಡಿದ್ರೆ ನಾವು ಎರಡು ಎಂಟಿಟಿಗಳನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದೀವೇನೋ ಅನ್ನುವಂತೆ ಕಂಡು ಬರುತ್ತೆ. ಬಟ್ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಒಂದು ಪುಸ್ತಕ, ಒಂದು ಬುಕ್ ಇದೆ. ಸೊ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ, ವೇರ್ ಈಸ್ ದಿ ಬುಕ್? ದೇರ್ ಈಸ್ ಎ ಬುಕ್ and where is the book? The book is on the table. Where is the book ಅನ್ನುವಂತಹ ಪ್ರಶ್ನೆ ಬಂದಾಗ ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳಿದಾಗ ಅಲ್ಲಿ ನಾವು ಎರಡು ಎಂಟಿಟಿಗಳನ್ನು ನೋಡ್ತೀವಿ, ಒಂದು ಬುಕ್ಕು ಮತ್ತೊಂದು ಟೇಬಲ್. ಸೊ ವೇರ್ ಈಸ್ ದಿ ಬುಕ್ ಅಂತ ಹೇಳಿದಾಗ ಅಲ್ಲಿ ನಾವು ಎರಡು ಎಂಟಿಟಿಗಳನ್ನು ನೋಡ್ತೀವಿ. ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳಿದಾಗ ಒಂದು ಬುಕ್ಕನ್ನು ನೋಡ್ತೀವಿ, ಅದೇ ರೀತಿ ಒಂದು ಟೇಬಲ್ ಅದನ್ನು ಕೂಡ ನೋಡ್ತೀವಿ. ಸೊ ಎರಡು ಎಂಟಿಟಿಗಳನ್ನು ನೋಡಿದಾಗೆ ಆಯಿತು. ಆದರೆ ಮಣ್ಣಿನ ಮಡಿಕೆಯನ್ನು ಕುರಿತು ಇದೇ ರೀತಿ ಪ್ರಶ್ನೆಯನ್ನು ಮಾಡಿ ವೇರ್ ಈಸ್ ದಿ ಪಾಟ್ ಅಂತಂದರೆ ಆ ಪಾಟಿಗೆ ಅಸ್ತಿತ್ವವೇ ಮಣ್ಣು ಅನ್ನುವಂತಹ ಆಧಾರ ಸತ್ಯವಾಗಿದ್ದರೂ ಕೂಡ ಆ ಆಧಾರ ಮತ್ತು ಅದು ತನ್ನನ್ನು ಗುರುತಿಸಿಕೊಂಡಿರುವಂತಹದ್ದು, ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹದ್ದು ಮಣ್ಣಿನ ಆಧಾರದ ಮೇಲೆ ಅಂತ ಹೇಳಿದ್ರು ಕೂಡ ಅಲ್ಲಿ ವಿ ಕೆನಾಟ್ ಸಿ ಟೂ ಡಿಫರೆಂಟ್ ಎಂಟಿಟೀಸ್, ಮಣ್ಣು ಮತ್ತು ಮಣ್ಣಿನ ಮಡಿಕೆ ಅಂತ ಹೇಳಿ ಅಲ್ಲಿ ಎರಡನ್ನ ನಾವು ತೋರ್ಸೋಕ್ಕಾಗೋದಿಲ್ಲ. ವೇರ್ ಈಸ್ ದಿ ಬುಕ್ ಅಂತಂದಾಗ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳಿದಾಗ ಒಂದು ಟೇಬಲ್ನ ತೋರಿಸ್ಬೋದು, ಮತ್ತೊಂದು ಬುಕ್ನ ತೋರಿಸ್ಬೋದು. ಸೊ ಮಣ್ಣಿನ ಮಡಿಕೆ ಎನ್ನುವಂತಹದ್ದು ತನ್ನ ಅಸ್ತಿತ್ವವನ್ನು ಮಣ್ಣಿನ ಮೇಲೆ ಕಂಡುಕೊಂಡಿದೆ ಅಂತಂದಾಗ ಮಣ್ಣನ್ನು ಮತ್ತು ಮಡಿಕೆಯನ್ನು ಎರಡು ಬೇರೆ ಬೇರೆ ರೀತಿಯಲ್ಲಿ ನಾವು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ನೋಡ್ತಾ ಇರೋವಂತಹದ್ದು ಕೇವಲ ಒಂದು ಮಾತ್ರ, ಅಲ್ಲಿರುವಂತಹದ್ದು ಕೇವಲ ಒಂದು ವಸ್ತು ಮಾತ್ರ. ಆದ್ದರಿಂದ ಇಟ್ ಈಸ್ ದಿ ಕ್ಲೇ ಓನ್ಲಿ, ಬಟ್ clay itself is appearing in the form of the pot. ಆ ಮಣ್ಣು ಅನ್ನುವಂತಹದ್ದೇ ಬದಲಾದ ರೂಪದಲ್ಲಿ ಮಡಿಕೆ ಅಂತ ಹೇಳಿ ಇಟ್ ಹ್ಯಾಸ್ ಗಾಟ್ ಎ ಫಾರ್ಮ್ ಅಂಡ್ ನೇಮ್. ಸೊ ಮಣ್ಣು ಈಸ್ ದಿ ಕಾಸ್, ಮಡಿಕೆ ಈಸ್ ದಿ ಕಾರ್ಯಂ. ಇಟ್ ಈಸ್ ದಿ ಕಾಸ್ ಇಟ್ ಸೆಲ್ಫ್ ವಿಚ್ ಈಸ್ ಇನ್ ದಿ ಫಾರ್ಮ್ ಆಫ್ the product, which is in the form of karyam. ಆದ್ದರಿಂದ ಮಿಥ್ಯ ಅಂತ ಹೇಳಿದಾಗ ಅಲ್ಲಿ ಎಫೆಕ್ಟ್ ಇಲ್ಲ ಅಂತ ಅಲ್ಲ. ವೆನ್ ದ ಕಾರ್ಯಂ ಈಸ್ ಸೆಡ್ ಆಸ್ ಮಿಥ್ಯ ಅಂತ ಹೇಳಿದಾಗ ಯು ಕೆನಾಟ್ ರೂಲ್ ಔಟ್ ದರ್ ಈಸ್ ನೋ ಮಡಿಕೆ. ಮಡಿಕೆ ಈಸ್ ದಿ ಕಾರ್ಯಂ ಈಸ್ ದಿ ಮಿಥ್ಯ. ಇಟ್ಸ್ ಆಲ್ ಟ್ರೂ, but still you can see the ಮಡಿಕೆ, you can experience the ಮಡಿಕೆ. ಅದರಿಂದ ಮಿಥ್ಯ ಅಂತ ಹೇಳಿದಾಗ ಅಲ್ಲಿ ಪರಿಣಾಮ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಇಟ್ ಈಸ್ ದೇರ್. ಸೊ ವಿ ಆರ್ ನಾಟ್ ಸೇಯಿಂಗ್ ದಟ್ ಇಟ್ ಈಸ್ ನಾನ್ ಎಕ್ಸಿಸ್ಟಿಂಗ್ ಅಂತ ಅದನ್ನ ಹೇಳ್ತಾ ಇಲ್ಲ. ಇದರ ಅರ್ಥ ಇಟ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಎಕ್ಸಿಸ್ಟೆನ್ಸ್, ದಟ್ ಈಸ್ ಮಿಥ್ಯ. ಮಿಥ್ಯ ಅಂತ ಹೇಳಿದಾಗ ಇಟ್ ಈಸ್ ದೇರ್ ಬಟ್ ಡಸ್ ನಾಟ್ ಹ್ಯಾವ್ ದಿ ಓನ್ ಎಕ್ಸಿಸ್ಟೆನ್ಸ್. ಅದನ್ನು ಇಲ್ಲಿ ಮಿಥ್ಯ ಅಂತ ನಮ್ಮ ವೇದ ಅಂತ ಕರೆದಿದೆ. ಇಟ್ ಹ್ಯಾಸ್ ಅನ್ ಎಕ್ಸಿಸ್ಟೆನ್ಸ್ ವಿಚ್ ಈಸ್ ಡಿಪೆಂಡಿಂಗ್ ಆನ್ ದಿ ಕಾಸ್ ಇಟ್ ಸೆಲ್ಫ್. ಸೊ ಇಟ್ ಈಸ್ ಸೀಮಿಂಗ್ಲಿ ಎಕ್ಸಿಸ್ಟಿಂಗ್. ಸೀಮಿಂಗ್ಲಿ ಎಕ್ಸಿಸ್ಟೆನ್ಸ್ ಅಂತಂದರೆ it gives an existence of that effect. Because ಅಲ್ಲಿ ಪರಿಣಾಮ ಅಂತ ಹೇಳಿದಾಗ we can see it, we can touch it. ಸೊ ಹೀಗೆ ಅನೇಕ ಅನುಭವಗಳನ್ನು ನಾವು ಪಡ್ಕೋತೀವಿ. ವಾಟ್ ಎವರ್ ದಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್, ಇಟ್ ಈಸ್ ನಥಿಂಗ್ ಬಟ್ ದಿ ಕಾಸ್ ಇಟ್ ಸೆಲ್ಫ್.
ಯಾವುದನ್ನು ನಾವು ಪರಿಣಾಮ ಅಂತ ಹೇಳಿ ಅವುಗಳ ಅನುಭವವನ್ನು ನಾವು ಪಡ್ಕೋತಾ ಇದ್ದೀವಿ. ಮಣ್ಣು ಮತ್ತು ಮಡಿಕೆ ಅಂತ ಹೇಳಿದಾಗ ಆ ಮಡಿಕೆಯನ್ನು ನಾವು ಮುಟ್ತೀವಿ, ನೋಡ್ತೀವಿ, ಅದನ್ನು ಎತ್ಕೋತೀವಿ. ಅದರ ಭಾರ, ಅದರ ಗಾತ್ರ, ಅದರ ರೂಪ, ಆ ಎಲ್ಲ ಅನುಭವಗಳು ನಮಗಾಗತ್ತೆ. ಆ ಎಲ್ಲ ಅನುಭವಗಳು ಆಗ್ತಾ ಆಗ್ತಾ ಇಟ್ ಈಸ್ ನಥಿಂಗ್ ಬಟ್ ದಿ ಕಾಸ್ ಇಟ್ ಸೆಲ್ಫ್. ದೋ ಇಟ್ ಈಸ್ ಅನ್ ಎಫೆಕ್ಟ್, ದಟ್ ಎಫೆಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕಾಸ್ ಇಟ್ ಸೆಲ್ಫ್ ಅಪಿಯರಿಂಗ್ ಆಸ್ ದಿ ಎಫೆಕ್ಟ್. So it is the cause itself which is in different name and form. It is exactly, it is the Paramatma alone. It is the Paramatma alone who became the cause of this creation. ಈ ಜಗತ್ತನ್ನ ಸೃಷ್ಟಿ ಮಾಡಿರುವಂತಹ ಪರಮಾತ್ಮ ಅವನೇ ಕಾರಣ ಇದಕ್ಕೆ. Paramatma is the cause of this world, and Paramatma is the material cause of this world. And at the same time, the same Paramatma is the intelligent cause also. So, Paramatma, he himself is the cause, but in different name and different forms, called the Jagat. ಅದರಿಂದ ಜಗತ್ತು ಅಂತ ಹೇಳಿದಾಗ ಇದನ್ನ ದೃಶ್ಯ ಪ್ರಪಂಚ. ಜಗತ್ತು ಅಂತ ಹೇಳಿದಾಗ ಇಲ್ಲಿ ಅನೇಕಗಳಿದೆ. ಅನೇಕಗಳಿಂದ ಈ ಪ್ರಪಂಚ ತುಂಬಿರೋದ್ರಿಂದ ಈ ಪ್ರಪಂಚವನ್ನ ದೃಶ್ಯ ಪ್ರಪಂಚ ಈ ರೀತಿ ಕೂಡ ಕರಿತೀವಿ. ಸೊ ನಾವು ಈ ಪ್ರಪಂಚದಲ್ಲಿ ಏನೆಲ್ಲವನ್ನ ನೋಡ್ತಾ ಇದ್ದೀವಿ ಅದನ್ನು ನಾವು ಜಗತ್ ಅನ್ನುವ ಒಂದು ಎಕ್ಸ್ಪೀರಿಯನ್ಸ್ನಿಂದ ಅದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅದರಿಂದ ಇಲ್ಲಿ ನಮ್ಮ ಶಾಸ್ತ್ರ, ವೇದ ಅವೆಲ್ಲ ಏನು ಹೇಳುತ್ತೆ ಅಂತಂದರೆ, ಭಗವಾನ್ ಪರಮಾತ್ಮ ಇಸ್ ದಿ ಮೆಟೀರಿಯಲ್ ಕಾಸ್ ಆಫ್ ದಿಸ್ ಜಗತ್, and any experience of this Jagat is nothing but the Bhagavan himself in different names and forms. Paramatma is the cause of this Jagat. So, Paramatma is the Karana. Jagatu is the effect. The cause ಅಂಡ್ ಎಫೆಕ್ಟ್ ಥಿಯರಿನ ನಾವಿಲ್ಲಿ ಅಪ್ಲೈ ಮಾಡಿಕೊಂಡಾಗ ಆ ಎಫೆಕ್ಟ್ ಅಂತ ಏನು ಹೇಳ್ತಾ ಇದ್ದೀವಿ, ದಟ್ ಈಸ್ ನಥಿಂಗ್ ಬಟ್ ದಿ ಕಾಸ್ ಇಟ್ ಸೆಲ್ಫ್ ಅಪಿಯರಿಂಗ್ ಆಸ್ ದಿ ನೇಮ್ ಅಂಡ್ ಫಾರ್ಮ್. ಸೊ ನಮ್ಮ ಶಾಸ್ತ್ರ ವೇದಗಳು ಏನು ಹೇಳುತ್ತೆ ಅಂತಂದರೆ, ಭಗವಾನ್ ಹಿ ಹಿಮ್ಸೆಲ್ಫ್ ಈಸ್ ಅಪಿಯರಿಂಗ್ ಇನ್ ಡಿಫರೆಂಟ್ ನೇಮ್ ಅಂಡ್ ಫಾರ್ಮ್ ಕಾಲ್ಡ್ ದಿ ಜಗತ್. ಸೊ ದ ಎಂಟೈರ್ ಜಗತ್ ಈಸ್ ದಿ ಗ್ಲೋರಿ ಆಫ್ ದಿ ಭಗವಾನ್. ನಾವು ಪುರುಷ ಸೂಕ್ತದಲ್ಲಿ ಅದನ್ನೇ ನಾವು ನೋಡೋದು. ದ ಎಂಟೈರ್ ಜಗತ್ ಇಸ್ ದಿ ಗ್ಲೋರಿ ಆಫ್ ದಿ ಪರಮಾತ್ಮ. ಆಲ್ ದಿ ನೇಮ್ಸ್ ಅಂಡ್ ಫಾರ್ಮ್ಸ್ ಆರ್ ಹಿಸ್ ನೇಮ್ಸ್ ಅಂಡ್ ಫಾರ್ಮ್ಸ್ ಓನ್ಲಿ. ಸೊ ಈ ಪ್ರಕಾರ ಭಗವಂತನಿಗೆ ಹಾಗಾದರೆ ಎಷ್ಟು ಹೆಸರುಗಳಿರಬಹುದು? ಪರಮಾತ್ಮ ಅಂತ ಹೇಳಿದಾಗ ಜಗತ್ತಿನಲ್ಲಿರುವಂತಹ ಎಲ್ಲ ಹೆಸರುಗಳು ಕೂಡ ಅವನಿಗೆ ಸೇರಿರೋದು ಅಂತ ಹೇಳಿದ್ರೆ, ಭಗವಂತನಿಗೆ ಎಷ್ಟು ಹೆಸರುಗಳಿದೆ? ಇಟ್ ಈಸ್ ಕಾಲ್ಡ್ ದಿ ಕೌಂಟ್ಲೆಸ್. ಆ ಕೌಂಟ್ಲೆಸ್ ಅನ್ನುವಂತಹದ್ದನ್ನು ಇಲ್ಲಿ ಸಹಸ್ರ. ನಾವಿಲ್ಲಿ ಸಹಸ್ರ ನಾಮ ಅಂತ ಹೇಳಿದಾಗ ಅಲ್ಲಿ 1,000 ನಾಮಗಳು ಅಂತ ಹೇಳಿದ್ರು ಕೂಡ, ಹಾಗಾದರೆ 1,000 ಹೆಸರುಗಳು ಮಾತ್ರನ ಇಲ್ಲಿರೋದು ಅಂತಂದರೆ ಇಟ್ ಈಸ್ ಕೌಂಟ್ಲೆಸ್. ಆ ಕೌಂಟ್ಲೆಸ್ನ ಇಲ್ಲಿ ಸಹಸ್ರ ಅಂತ ಕರೆದಿರುವಂತಹದ್ದು. ಸೊ ಸಹಸ್ರ ಮೀನ್ಸ್ 1000, ಬಟ್ ವೇದಾಂತದಲ್ಲಿ ಸಹಸ್ರ ಅಂತ ಹೇಳಿದಾಗ ಇಟ್ ಈಸ್ ಕೌಂಟ್ಲೆಸ್. ಹೇಗೆ ಅಂತಂದರೆ, ಸಾಮಾನ್ಯವಾಗಿ ನಾವು ಮಾತನಾಡ್ಬೇಕಾದ್ರೆ ಏನು ಹೇಳ್ತೀವಿ ಅಂತಂದರೆ, ನಿನಗೆ 1,000 ಸಲ ಹೇಳಿದ್ದೀನಿ ಅಂತ ನಾವು ಮಾತನಾಡ್ತೀವಿ. 1,000 ಸರಿ ನಾನು ನಿನಗೆ ಈ ವಿಚಾರವನ್ನು ತಿಳಿಸಿದ್ದೀನಿ ಅನ್ನುವಂತಹದ್ದನ್ನು ನಾನು
ಕೌಂಟ್ ಮಾಡಿದ್ದೀನಾ? ಕೌಂಟ್ ಮಾಡಿಲ್ಲ. ಬಟ್ ನಾನು ಮಾತನಾಡ್ಬೇಕಾದ್ರೆ ಏನು ಹೇಳ್ತೀನಿ ಅಂತಂದರೆ, ನಿನಗೆ ಅನೇಕ ಬಾರಿ ಇದೇ ವಿಚಾರವನ್ನು ತಿಳಿಸಿದ್ದೆ. ಆ ಅನೇಕ ಬಾರಿ ಅನ್ನೋವಂತಹದ್ದನ್ನು, ಆ ಎಷ್ಟು ಬಾರಿ ಅನ್ನೋದು ಗೊತ್ತಿಲ್ಲ, ಕೌಂಟ್ಲೆಸ್, ಅನೇಕ ಬಾರಿ ಇದೇ ವಿಚಾರವನ್ನು ನಿನಗೆ ತಿಳಿಸಿದ್ದೆ ಅನ್ನೋವಂತಹದ್ದನ್ನು ನಾವು ಹೇಳಬೇಕಾದ್ರೆ 1000 ಸಲ ಹೇಳಿದ್ದೆ ನಿನಗೆ ಅಂತೀವಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಸೊ ಇಲ್ಲಿ ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ಕೂಡ ಇಲ್ಲಿ 1000 ಹೆಸರುಗಳನ್ನು ನಾವು ಇಲ್ಲಿ ನೋಡಬಹುದು. ಆದರೆ ಅಷ್ಟು ಮಾತ್ರ ಅಲ್ಲ, ಮತ್ತಷ್ಟು ಇದೆ, ಬೇಕಾದಷ್ಟಿದೆ. ಬಟ್ ಇಲ್ಲಿ 1000 ಹೆಸರುಗಳು, ಪರಮಾತ್ಮನ 1000 ಹೆಸರುಗಳನ್ನು ನಾವು ಈ ಒಂದು ಸಹಸ್ರನಾಮ ಸ್ತೋತ್ರದಲ್ಲಿ ನೋಡಬಹುದು. ನಾವು ಈ ಜಗತ್ತಿನಲ್ಲಿ ಯಾವುದೆಲ್ಲ ನೇಮ್ ಅಂಡ್ ಫಾರ್ಮ್ಸ್ಗಳನ್ನ ನೋಡ್ತೀವಿ, ದೇ ಆಲ್ ಬಿಲಾಂಗ್ ಟು ದಿ ಪರಮಾತ್ಮ. ಇಟ್ ಈಸ್ ಆಲ್ ಹಿಸ್ ನೇಮ್ಸ್ ಅಂಡ್ ಫಾರ್ಮ್ಸ್. ಈಗೇನು ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ಇಲ್ಲಿ 3 ಕ್ಯಾಟಗರಿಗಳನ್ನು ನಾವು ನೋಡ್ತೀವಿ. ಫಸ್ಟ್ ಕ್ಯಾಟಗರಿ ಏನು ಅಂತಂದರೆ, ದ ಕ್ಯಾಟಗರಿ ಆಫ್ ನೇಮ್ಸ್ ವಿಚ್ ರೆಫರ್ ಟು ಹಿಮ್ ಆಸ್ ಸತ್ಯಂ ಅಂತಂದರೆ ಅಬ್ಸಲ್ಯೂಟ್ ರಿಯಾಲಿಟಿ. ಅದನ್ನು ಮೊದಲನೇ ಕ್ಯಾಟಗರಿಯಲ್ಲಿ ನೋಡ್ತೀವಿ. ದ ಸೆಕೆಂಡ್ ಕ್ಯಾಟಗರಿ, ಇಲ್ಲಿ ಸೆಟ್ ಆಫ್ ನೇಮ್ಸ್ that reveals as the cause of this jagat. ಇದನ್ನು ನಿಮಿತ್ತ ಕಾರಣ, ಉಪಾದಾನ ಕಾರಣ, ಈ ರೀತಿಯಲ್ಲಿ ಕರಿತೀವಿ. ಸೊ ಇಟ್ ಈಸ್ ದಿ ಪರಮಾತ್ಮ, ಹಿ ಹಿಮ್ಸೆಲ್ಫ್, ಹೂ ಹ್ಯಾಸ್ ಮ್ಯಾನಿಫೆಸ್ಟೆಡ್ ಆಸ್ ದಿಸ್ ಜಗತ್. ಇದು ಸೆಕೆಂಡ್ ಕೆಟಗರಿಯಲ್ಲಿ ನೋಡ್ತೀವಿ. ಅಲ್ಲಿ ಬರುವಂತಹ ಹೆಸರುಗಳ ಮೂಲಕ ಅದನ್ನು ತಿಳ್ಕೊತೀವಿ. ದ ಥರ್ಡ್ ಕ್ಯಾಟಗರಿ ಈ ವಿಷ್ಣು ಸಹಸ್ರನಾಮದಲ್ಲಿ ಅದೇನು ಅಂತಂದರೆ, ಇಟ್ ಇಂಡಿಕೇಟ್ಸ್ ದಿ ಮ್ಯಾನಿಫೆಸ್ಟೆಡ್ ಫಾರ್ಮ್ಸ್ ಆಫ್ ದಿ ಭಗವಾನ್ ಅಂತಂದರೆ, ನಾವು ಅವತಾರಗಳು ಅಂತ ನಾವೇನು ಹೇಳ್ತೀವಿ ಅದನ್ನು ಕುರಿತು ಹೇಳಿರುವಂತಹದ್ದು. ದಿ ಅವತಾರ ಆಫ್ ದಿ ಪರಮಾತ್ಮ, ದಿ ಪರಮಾತ್ಮ ಹೂ ಹ್ಯಾಸ್ ಟೇಕನ್ ಎ ಫಾರ್ಮ್, ಡಿಫರೆಂಟ್ ಫಾರ್ಮ್, ಕೀಪಿಂಗ್ ಮಾಯಾ ಅಂಡರ್ ಹಿಸ್ ಕಂಟ್ರೋಲ್. ಹೀಗೆ ಇಲ್ಲಿ 3 ಬೇರೆ ಬೇರೆ ಕ್ಯಾಟಗರಿಗಳನ್ನು ನಾವಿಲ್ಲಿ ಈ ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೀವಿ. ದಿಸ್ 3 ಸೆಟ್ಸ್ ಕಾನ್ಸ್ಟಿಟ್ಯೂಟ್ಸ್ ದಿ ವಿಷ್ಣು ಸಹಸ್ರನಾಮಂ. ಮತ್ತೆ ಸಹಸ್ರನಾಮ ಅಂತ ಹೇಳಿದಾಗ ಆ ಕೂಡಲೇ ಮನಸ್ಸಿಗೆ ಬರುವಂತಹದ್ದು ವಿಷ್ಣು ಸಹಸ್ರನಾಮ ಅಂತ. ಸಹಸ್ರನಾಮ ಅಂತ ಹೇಳಿದ ತಕ್ಷಣ ಫಸ್ಟ್ ಮನಸ್ಸಿಗೆ ಬರುವಂತಹದ್ದು ಶ್ರೀ ವಿಷ್ಣು ಸಹಸ್ರನಾಮ. ಸೊ ಈ ಪ್ರಕಾರ ಭಗವಾನ್ ವಿಷ್ಣುವಿಗೆ 1000 ಹೆಸರುಗಳಿದೆ. ಆದರೆ ಅವನಿಗೂ ಮಾತ್ರನಾ? ಯಾಕೆ ಅಂತಂದರೆ, ನಾವು ನಮ್ಮ ಧರ್ಮದಲ್ಲಿ ವಿಷ್ಣುವನ್ನ ಭಗವಂತ ಅಂತ ಕರಿತೀವಿ, ಶಿವನನ್ನ ಭಗವಂತ ಅಂತ ಕರಿತೀವಿ, ರಾಮನನ್ನ ಭಗವಂತ ಅಂತ ಕರಿತೀವಿ, ಕೃಷ್ಣನನ್ನ ಭಗವಂತ ಅಂತ ಕರಿತೀವಿ, ಗಣಪತಿಯನ್ನ ಭಗವಂತ ಅಂತ ಕರಿತೀವಿ, ಸುಬ್ರಹ್ಮಣ್ಯನನ್ನ ಭಗವಂತ ಅಂತ ಕರಿತೀವಿ. ಆದರೆ 1000 ಹೆಸರುಗಳು ಅಂತ ಹೇಳಿದಾಗ ಅದು ಕೇವಲ ವಿಷ್ಣುವಿಗೆ ಮಾತ್ರನಾ? ಆದರೆ ಬೇರೆ ಬೇರೆ ದೇವತೆಗಳು ಅಂತ ಹೇಳಿದಾಗ ಆ ದೇವರುಗಳಿಗೂ ಕೂಡ ಈ ರೀತಿ ಸಹಸ್ರನಾಮಾವಳಿ ಸ್ತೋತ್ರಗಳು ಇದೆ. ಬಟ್ ಇಲ್ಲಿ ಪ್ರಸಿದ್ಧವಾಗಿರುವಂತಹದ್ದು ಅಂತ ಹೇಳಿದಾಗ ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಶ್ರೀ ಲಲಿತಾ ಸಹಸ್ರನಾಮ. ಸೊ ಇವೆರಡು ಸ್ವಲ್ಪ ಪ್ರಸಿದ್ಧವಾಗಿದೆ, ಲೋಕಪ್ರಸಿದ್ಧ ಅಂತ ನಾವು ಹೇಳ್ತೀವಿ. ಒಂದು ಶ್ರೀ ವಿಷ್ಣು ಸಹಸ್ರನಾಮ, ಮತ್ತೊಂದು ಶ್ರೀ ಲಲಿತಾ ಸಹಸ್ರನಾಮ. ಇಲ್ಲಿ ಲಲಿತಾ ಸಹಸ್ರನಾಮ ಅನ್ನುವಂತಹದ್ದನ್ನು ಹೇಳಬೇಕಾದ್ರೆ ನಾವು ಲಲಿತಾ ಅಂತ ಹೇಳಿದಾಗ ಆ ನಂತರದಲ್ಲಿ ಇದು ಲಲಿತಾ ಸಹಸ್ರನಾಮ ಅಂತ ಆ ರೀತಿಯಲ್ಲಿ ಗುರುತಿಸ್ತೀವಿ. ಆದರೆ ಏನೂ ಹೇಳಿದೆ ಕೇವಲ ಸಹಸ್ರನಾಮ ಅಂತ ಹೇಳಿದ ತಕ್ಷಣ ಓ ಇದು ವಿಷ್ಣು ಸಹಸ್ರನಾಮ ಅನ್ನುವಷ್ಟರ ಮಟ್ಟಿಗೆ ಈ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು
ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಸೊ ಹೀಗೆ ಬೇರೆ ಬೇರೆ ಅನೇಕ ದೇವತೆಗಳಿಗೂ ಕೂಡ, ಬೇರೆ ಬೇರೆ ದೇವರುಗಳಿಗೂ ಕೂಡ ಈ ಸಹಸ್ರನಾಮಾವಳಿ ಸ್ತೋತ್ರವನ್ನು ಮಾಡಿದ್ದಾರೆ. ಇವೆ ಈವನ್ ದಕ್ಷಿಣಾಮೂರ್ತಿ ಅಂತ ಹೇಳಿದಾಗ ದಕ್ಷಿಣಾಮೂರ್ತಿಗೂ ಕೂಡ ಒಂದು ಸಹಸ್ರನಾಮಾವಳಿ ಸ್ತೋತ್ರ ಇದೆ. ಸೊ ಹೀಗೆ ಈ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಆ ಹೆಸರನ್ನು ನಾವು ಸೂಚಿಸದೆ ಹೋದರೂ ಕೂಡ, ಕೇವಲ ಸಹಸ್ರನಾಮ ಅಂತ ಹೇಳಿದರೂ ಕೂಡ ಆ ಕೂಡಲೇ ಮನಸ್ಸಿಗೆ ಬರುವಂತಹದ್ದು ಶ್ರೀ ವಿಷ್ಣು ಸಹಸ್ರನಾಮ. ಹೀಗೆ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಪ್ರಸಿದ್ಧವಾಗಿದೆ. ಸೊ ಇಲ್ಲಿ ಒಟ್ಟು 3 ಕೆಟಗರಿಗಳು ಅಂತ ಹೇಳಿದಾಗ, ಮೊದಲ 2 ಕೆಟಗರಿಗಳು ಅಂತಂದರೆ ದ ಒನ್ ವಿಚ್ ಈಸ್ ರೆಫರ್ ಟು ವಿಷ್ಣು ಆಸ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ, ಮತ್ತು ಎರಡನೇದು ದಟ್ ರಿವೀಲ್ಸ್ ದಿ ಕಾಸ್ ಆಫ್ ದಿಸ್ ಜಗತ್ ಅಂತ ಹೇಳಿದಾಗ, ಈ ಎರಡೂ ಕೆಟಗರಿಗಳು ಸಾಮಾನ್ಯವಾಗಿ ಬೇರೆ ಬೇರೆ ಎಲ್ಲ ಸಹಸ್ರನಾಮಾವಳಿಗಳಲ್ಲೂ ಕೂಡ ಕಂಡುಬರುತ್ತೆ. ಬಟ್ ಅಲ್ಲಿ ಏನು ವ್ಯತ್ಯಾಸ ಏನು ಅಂತಂದರೆ, ಜೆಂಡರ್ ವಿಲ್ ಡಿಫರ್. ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ ಇಟ್ ಈಸ್ ಮ್ಯಾಸ್ಕ್ಯುಲಿನ್ ಜೆಂಡರ್. ಅದೇ ನಾವು ದೇವಿ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅಂತ ಹೇಳಿದಾಗ ದೆರ್ ಈಸ್ ಫೆಮಿನೈನ್ ಜೆಂಡರ್. ಈ ಎರಡು ವ್ಯತ್ಯಾಸಗಳನ್ನು ಹೊರತುಪಡಿಸಿದ್ರೆ ಉಳಿದಂತೆ ಒಂದೇ ರೀತಿಯಲ್ಲಿ ನಾಮಗಳು ಮತ್ತು ಅವುಗಳ ಅರ್ಥ ಕೂಡ ಅನೇಕಗಳಲ್ಲಿ ಕಂಡುಬರುವಂತಹದ್ದು ಸಹಜ. ಮತ್ತು ದ ಥರ್ಡ್ ಕ್ಯಾಟಗರಿ ಆಫ್ ದಿ ನೇಮ್ಸ್ ಅಂತಂದಾಗ, ದ ನೇಮ್ಸ್ ಆರ್ ಸ್ಪೆಸಿಫಿಕ್ ಟು ದ ಡಿಟಿ. ಯಾವ ದೇವತೆಯನ್ನು ಕುರಿತು ನಾವು ಸಹಸ್ರನಾಮ ಅಂತ ಪ್ರಾರಂಭ ಮಾಡಿದ್ದೀವಿ ಆ ದೇವತೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ನೋಡ್ತೀವಿ. ಉದಾಹರಣೆಗೆ ವಿಷ್ಣುವಿನ ಅವತಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅಂತಹ ನಾಮಾವಳಿಗಳನ್ನು ನಾವು ನೋಡ್ತೀವಿ. ಮತ್ತು ಈ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಇದ್ರ ಬಗ್ಗೆ ಮತ್ತೊಂದಷ್ಟು ವಿಚಾರವನ್ನು ನಾವು ತಿಳ್ಕೋಬೇಕು ಅಂತಂದರೆ, ಈ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಎಲ್ಲಿ ಕಂಡು ಬಂತು, ಇದು ಹೇಗೆ ಪ್ರಸಿದ್ಧವಾಯಿತು, ಇದರ ಕರ್ತೃ ಯಾರು, ಇದಕ್ಕೆ ಕಾರಣ ಏನು, ಈ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂತಂದರೆ ಈ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಮಹಾಭಾರತದಲ್ಲಿ ಕಂಡುಬರುತ್ತೆ. ಮಹಾಭಾರತದಲ್ಲಿ ಎಲ್ಲಿ ಬರುತ್ತೆ? ಮಹಾಭಾರತದಲ್ಲಿ ಅನುಶಾಸನ ಪರ್ವ ಅಂತ ಒಂದು ಪರ್ವ ಬರುತ್ತೆ. ಆ ಅನುಶಾಸನ ಪರ್ವದಲ್ಲಿ 149ನೇ ಅಧ್ಯಾಯದಲ್ಲಿ ಈ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಕಂಡುಬರುತ್ತೆ. ಆದರೆ ಕೆಲವು ಜ್ಞಾನಿಗಳು, ಅನುಭವಿಗಳು ಏನು ಹೇಳ್ತಾರೆ ಅಂತಂದರೆ, ಈ ಒಂದು ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಮೊಟ್ಟ ಮೊದಲ ಬಾರಿಗೆ ಸನಕ ಮಹರ್ಷಿಗಳು ಕಂಪೋಸ್ ಮಾಡಿದ್ರು ಅಂತ ಹೇಳ್ತಾರೆ. ಆ ನಂತರದಲ್ಲಿ ಸನಕ ಮಹರ್ಷಿಗಳು ಇದನ್ನು ಭೀಷ್ಮನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಮಹಾಭಾರತದ ಅನುಶಾಸನ ಪರ್ವದಲ್ಲಿ 149ನೇ ಅಧ್ಯಾಯದಲ್ಲಿ ಭೀಷ್ಮ ಪಿತಾಮಹ ಈ ವಿಷ್ಣು ಸಹಸ್ರನಾಮವನ್ನು ಪಾಂಡವರಿಗೆ ಕೊಡ್ತಾನೆ. ಪಾಂಡವರಿಗೆ, ಅದರಲ್ಲೂ ಯುಧಿಷ್ಠಿರನ ಮೂಲಕ, ಇನ್ ಪ್ರೆಸೆನ್ಸ್ ಆಫ್ ದಿ ಲಾರ್ಡ್ ಶ್ರೀ ಕೃಷ್ಣ, ಈ ಒಂದು ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಈ ರೀತಿ ಭೀಷ್ಮ ಪಿತಾಮಹನ ಮೂಲಕ ಕೃಷ್ಣುವಿನ ಪ್ರೆಸೆನ್ಸ್ನಲ್ಲಿ, ಅಂತಂದರೆ ಪರಮಾತ್ಮ ಶ್ರೀಕೃಷ್ಣುವಿನ ಎದುರಿನಲ್ಲಿ ಪಾಂಡವರಿಗೆ ಯುಧಿಷ್ಠಿರನ ಮೂಲಕ ಸಿಗುವಂತಹದ್ದು. ಆದರೆ ಇಲ್ಲಿ ಇದನ್ನ ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರು ಕೂಡ ಈ ವಿಷ್ಣು ಸಹಸ್ರನಾಮ ಒಂದು ರೀತಿಯ ಉಪದೇಶದಂತೆ ಇದು ಬೋಧನೆ ಆಗಿದೆ ಯುಧಿಷ್ಠಿರನಿಗೆ. ಮತ್ತು ವೇದಾಂತದಲ್ಲಿ ಒಂದು ಮಾತಿದೆ, ಏನು ಅಂತಂದರೆ, ಒಂದು ಪ್ರಶ್ನೆ ಅನ್ನುವಂತಹದ್ದು ಬಂದರೆ ಮಾತ್ರ ಆವಾಗ ಅಲ್ಲಿ ಉಪದೇಶ ಅನ್ನುವಂತಹದ್ದನ್ನು ನೀಡಬೇಕು. ಅಲ್ಲಿ ಪ್ರಶ್ನೆನೇ ಇಲ್ಲ, ಯಾರು ಏನು ಕೇಳಿಲ್ಲ ಅಂತಂದಾಗ ಉಪದೇಶದ ಅವಶ್ಯಕತೆ ಇಲ್ಲ. ದಟ್ ಮೀನ್ಸ್
ಈ ಉಪದೇಶವನ್ನು ಪ್ರಶ್ನೆ ಇಲ್ಲ ಅಂತಂದಾಗ ಅದನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಜ್ಞಾನ ಅಂತ ಹೇಳಿದಾಗ ಆ ಜ್ಞಾನವನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ಇರಬೇಕು. ಅವನಲ್ಲಿ ಈ ಜ್ಞಾನ ನನಗೆ ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಅವನಲ್ಲಿ ಹುಟ್ಟಿರಬೇಕು. ಆಗ ಅದಕ್ಕೆ ಒಂದು ಸಂಪೂರ್ಣ ನ್ಯಾಯ ಸಿಗುತ್ತೆ. ಅದರಿಂದ ವೇದಾಂತದಲ್ಲಿ ಒಂದು ಪ್ರಶ್ನೆ ಇದ್ದರೆ ಮಾತ್ರ ಉಪದೇಶ ಅನ್ನುವಂತಹದ್ದು ಸಿಗತ್ತೆ. ಅಲ್ಲಿ ಪ್ರಶ್ನೆಯೇ ಉದ್ಭವವಾಗಿಲ್ಲ ಅಂತಂದಾಗ ಅದಕ್ಕೆ ಉಪದೇಶ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿಲ್ಲ. ಇಲ್ಲಿ ವಿಷ್ಣು ಸಹಸ್ರನಾಮ ಅನ್ನುವಂತಹದ್ದು ಕೂಡ ಒಂದು ರೀತಿಯ ಉಪದೇಶದ ಬೋಧನೆ. ಇದು ಹೇಗೆ ಉಪದೇಶ? ಇಲ್ಲಿ ಶ್ರೀಕೃಷ್ಣ ಭಗವಂತ ಶ್ರೀಕೃಷ್ಣನ ಪ್ರೆಸೆನ್ಸ್ನಲ್ಲಿ, ಅವನ ಎದುರಿನಲ್ಲಿ ಭೀಷ್ಮ ಪಿತಾಮಹ ಇದನ್ನ ಪಾಂಡವರಿಗೆ ಕೊಡ್ತಾನೆ ಅಂತ ಹೇಳಿದಾಗ, ಇಲ್ಲಿ ಯುಧಿಷ್ಠಿರ ಭೀಷ್ಮ ಪಿತಾಮಹನನ್ನ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಸೊ ಇದು ವಿಷ್ಣು ಸಹಸ್ರನಾಮಕ್ಕೆ ಮುಂಚೆ ಬರುವಂತಹ ಭಾಗ. ಇದನ್ನು ಪೂರ್ವ ಭಾಗ ಅಂತ ಕರೀತಾರೆ. ಈ ಪೂರ್ವ ಭಾಗದಲ್ಲಿ ಭೀಷ್ಮ ಪಿತಾಮಹ ಒಂದು ಪ್ರಶ್ನೆಯನ್ನು ಯುಧಿಷ್ಠಿರ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅವನಲ್ಲಿ ಒಂದು ಸಂಶಯ, ಅವನಿಗೆ ಯಾವುದೋ ಒಂದು ವಿಚಾರ ತಿಳ್ಕೋಬೇಕು ಅನ್ನುವಂತಹದ್ದು ಅವನನ್ನು ಕಾಡ್ತಾ ಇರುತ್ತೆ. ಈಗ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಅವನಿಗೆ ಹೇಳಿರ್ತಾನೆ, ನೀನು ಭೀಷ್ಮನಿಂದ ಈ ಕೆಲವು ವಿಚಾರಗಳನ್ನು ನೀನು ತಿಳ್ಕೋಬೇಕಾಗತ್ತೆ. ಸೊ ಗೋ ಅಂಡ್ ಮೀಟ್ ಭೀಷ್ಮ ಪಿತಾಮಹ. ಸೊ ಭೀಷ್ಮ ಪಿತಾಮಹ ಶರಶಯ್ಯಲ್ಲಿ ಮಲಗಿರ್ತಾನೆ. ಉತ್ತರಾಯಣ ಪುಣ್ಯಕಾಲವನ್ನು ಕಾಯ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಪಾಂಡವರ ಸಹಿತ ಶ್ರೀಕೃಷ್ಣ ಹಾಗೂ ಅನೇಕ ಬೇರೆ ಬೇರೆ ಮಹಾಪುರುಷರುಗಳೆಲ್ಲರೂ ಕೂಡ ಭೀಷ್ಮ ಪಿತಾಮಹನ ಬಳಿಗೆ ಬರ್ತಾರೆ. ಸೊ ಎಲ್ಲರ ಎದುರಿನಲ್ಲಿ ಯುಧಿಷ್ಠಿರ ಭೀಷ್ಮನಲ್ಲಿ 6 ಪ್ರಶ್ನೆಗಳನ್ನು ಮಾಡ್ತಾನೆ. ಸೆಟ್ ಆಫ್ 6 ಕ್ವಶನ್ಸ್. ಸೊ ವಿಷ್ಣು ಸಹಸ್ರನಾಮಕ್ಕೆ ಮೊದಲ ಭಾಗ ಅಂತಂದ್ರೆ ಅದನ್ನು ಪೂರ್ವ ಭಾಗ ಅಂತ ಹೇಳಿದಾಗ, ಆ ಪೂರ್ವ ಭಾಗದಲ್ಲಿ 2 ಶ್ಲೋಕ ಬರುತ್ತೆ. ಆ ಶ್ಲೋಕದ ಮೂಲಕ ಯುಧಿಷ್ಠಿರ ಭೀಷ್ಮನನ್ನ ಪ್ರಶ್ನೆ ಮಾಡ್ತಾನೆ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಮರ್ಚಂತಹ ಪ್ರಾಪ್ನುಯೂರ್ ಮಾನವಾ ಶುಭಂ. ಹಾಗೂ ಕೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ್ ಉಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಹೀಗೆ 2 ಶ್ಲೋಕಗಳನ್ನು ಯುಧಿಷ್ಠಿರ ಅಲ್ಲಿ ಪ್ರಶ್ನೆಗಳ ಮೂಲಕ ಭೀಷ್ಮ ಪಿತಾಮಹನನ್ನು ಕೇಳ್ತಾನೆ. ಈ 2 ಶ್ಲೋಕಗಳಲ್ಲಿ ದೇರ್ ಆರ್ 6 ಕ್ವಶನ್ಸ್, 6 ಪ್ರಶ್ನೆಗಳನ್ನು ಮಾಡ್ತಾನೆ. ಈ 6 ಪ್ರಶ್ನೆಗಳಿಗೆ ಭೀಷ್ಮ ಪಿತಾಮಹ ಉತ್ತರವನ್ನು ಕೊಡ್ತಾನೆ. ಸೊ ಭೀಷ್ಮನ ಉತ್ತರ, ಯುಧಿಷ್ಠಿರನ ಪ್ರಶ್ನೆ ಈಸ್ ಕಾಲ್ಡ್ ಶ್ರೀ ವಿಷ್ಣು ಸಹಸ್ರನಾಮಂ. ಸೊ ಇಲ್ಲಿ ಯುಧಿಷ್ಠಿರ ಪ್ರಶ್ನೆ ಮಾಡಿದ್ದಾನೆ, ಭೀಷ್ಮ ಉತ್ತರವನ್ನು ಕೊಡ್ತಾನೆ. ಮತ್ತಷ್ಟು ವಿಚಾರವಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.